ಇರ್ಬೋದು. ಮತ್ತೆ ಇಲ್ಲಿ ನಮ್ಮ ಬ್ಯಾನರ್ ನೋಡಿದಾಗ ಕೂಡ ನಿಮಗೆ ಅದು ಹೊಂದಿದೆ. ನಾವು ಇಲ್ಲಿ ಯಾಕೆ ಸೇರಿದ್ದೇವೆ ಅಂತ ಮುಂದಿನ ಹಂತದಲ್ಲಿ ನಮಗೆ ಗೊತ್ತಾಗ್ತದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ ಪರಿಶೋಧನೆ ಪಾಲಕರ ಸಭೆ. ಈಗಾಗಲೇ ನಮಗೆ ಜಿಲ್ಲಾ ಪಂಚಾಯತ್ ವತಿಯಿಂದ ಮೂಡುಬಿದ್ರೆ ತಾಲೂಕು ಪಂಚಾಯತ್ ವತಿಯಿಂದ ನಡೆದಿರುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ 3ನೇ ದಿನದ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶ್ರೀ ಸಾಯಿ ಚೌಧರಿ ಅವರು ವಹಿಸಿದ್ದಾರೆ. ಹಾಗೆಯೇ ವೇದಿಕೆ ಮೇಲೆ ಬೇರೆ ಬೇರೆ ಗಣ್ಯರಿದ್ದಾರೆ, ಅವರನ್ನು ಮತ್ತೆ ಸ್ವಾಗತಿಸಲಿಕ್ಕಿದ್ದೇವೆ. ಮುಖ್ಯ ಶಿಕ್ಷಕರು ಸ್ವಾಗತಿಸಿದ್ದಾರೆ. ಕಾರ್ಯಕ್ರಮದ ಮೊದಲಿಗೆ ನಾಡಗೀತೆಯನ್ನು ಹೇಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಚಾಲನೆ ನೀಡ್ತಾ ಇದೆ. ನಮ್ಮ ಶಾಲೆಯ ಮಕ್ಕಳು ನಾಡಗೀತೆ ನುಡಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಹಾಗೂ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ ಇವರ ಜಂಟಿ ಯೋಜನೆಯಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ನೆರವೇರಿಸಲಿಕ್ಕಾಗಿ ಆಗಮಿಸಿದ್ದಾರೆ. ಆ ಒಂದು ಕಾರ್ಯ ಯಾವಾಗಿಂದರೆ 2022 ಶಾಲೆಯ ಸಮಗ್ರ ಮಾಹಿತಿಯಾದ 2022-23ನೇ ಸಾಲಿನ ಸಾಮಾಜಿಕ ಪರಿಶೋಧನೆ. ಆ ಒಂದು ಪರಿಶೋಧನೆಯನ್ನು ಅವರು ಈ ಸಾಲಿನಲ್ಲಿ ಅಂದ್ರೆ 2024-25ನೇ ಸಾಲಿನಲ್ಲಿ ನಡೆಸಲಿಕ್ಕಾಗಿ ತಂಡದಲ್ಲಿ ಆಗಮಿಸಿದ್ದಾರೆ. ಆ ಒಂದು ಪ್ರಯುಕ್ತ ನಾವು ಈ ದಿನ ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಅವರು ಸತತವಾಗಿ 3 ದಿನದಿಂದ ಅಂದ್ರೆ ಶನಿವಾರ, ಸೋಮವಾರ ಮತ್ತು ಈ ದಿನ ಮಂಗಳವಾರ 3 ದಿನದಿಂದ ಕೂಡ ಈ ಸಾಮಾಜಿಕ ಪರಿಶೋಧನೆ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಶನಿವಾರ ಮನೆ ಭೇಟಿ ನಡೆಸಿದ್ದಾರೆ. ಮನೆ ಭೇಟಿ ಮಾಡಿ ಅಲ್ಲಿ ಹೆಚ್ಚಿನ ವಿಷಯವನ್ನ ಕಲೆ ಹಾಕಿದ್ದಾರೆ. ಅದೇ ರೀತಿ ನಿನ್ನೆ ಸೋಮವಾರ ಶಾಲೆಯ 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಯಿಂದ ಬಂದ ಅನುದಾನಗಳೇನು, ಅವರ ಉದ್ದೇಶ ಏನು, ಅದನ್ನು ಯಾವ ರೀತಿ
ಅವ್ರು ಏನು ಸಾಮಾಜಿಕ ಪರಿಶೋಧನೆ ಮಾಡಿ ಮಾಹಿತಿಯನ್ನು ತಗೊಂಡಿದ್ದಾರೋ ಆ ಮಾಹಿತಿಯನ್ನ ನಿಮ್ಮ ಮುಂದಿಡ್ಲಿಕ್ಕಾಗಿ ಈ ದಿನ ಈ ಸಭೆಯನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನ ಶ್ರೀ ಸಾಯಿಶ್ ಚೌಟ, ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ, ತಾಲೂಕ್ ಪಂಚಾಯತ್ ಮೂಡಬಿದ್ರೆ, ಇವರು ಈ ಒಂದು ಸ್ಥಾನವನ್ನು ಅಲಂಕರಿಸಿದರೆ ಅವರಿಗೆ ನಮ್ಮ STMC ವತಿಯಿಂದ ಹಾಗೂ ಶಾಲೆಯ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಶ್ರೀ ಹರೀಶ್ ಜಿ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಮೂಡುಬಿದಿರೆ ತಾಲೂಕು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಶಾಲಾ ವತಿಯಿಂದ STMC ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಸರ್, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ಕೂಡ ಶಾಲಾ ವತಿಯಿಂದ ಹಾಗೂ STMC ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಶ್ರೀ ರೆಕ್ಸನ್ ಪಿಂಟೋ, ಪಂಚಾಯತಿ ಸದಸ್ಯರು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಡ್ಲಿಕ್ಕಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ STMC ಸದಸ್ಯರು ಆಗಮಿಸಿದ್ದೀರಿ, ಅವರು ಕೂಡ ಶಾಲಾ ಪರವಾಗಿ ಹಾಗೆ STMC ವತಿಯಿಂದ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದಾರೆ. ಪೋಷಕರು ಆಗಮಿಸಿದ್ದೀರಿ, ಅವರು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಶಿಕ್ಷಕ ವೃಂದದವರು, ಮಕ್ಕಳು ಕೂಡ ಭಾಗಿಯಾಗಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಹಾಗೇನೆ ಎಲ್ಲರೂ ಸ್ವಾಗತಿಸಿದ್ದೀರಿ, ತಮಗೂ ಕೂಡ ಸ್ವಾಗತ ಮೇಡಮ್. ಹಾಗೇನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಇಬ್ಬರು ಮನೆಯಿಂದ ನಮ್ಮ ಜೊತೆಗಿದ್ದಾರೆ ಪರವಾಗಿ ಕೆಲಸ ಮಾಡಲಿಕ್ಕೆ, ಅವರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮುಖ್ಯ ಶಿಕ್ಷಕರು ಏನು ಈ ಕಾರ್ಯಕ್ರಮದ ಉದ್ದೇಶವನ್ನು ಹೇಳಿದ್ದಾರೆ. ಇದು ನಮ್ಮ ಕಡೆಯಿಂದ ಇದಕ್ಕೆ ಈ ಕಾರ್ಯಕ್ರಮದ ರೂಪರೇಷೆ ಮಾಡ್ತಾ ಇರುವಂತಹ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಶ್ರೀಯುತ ಹರೀಶ್ ಜಿ ಅವರಿದ್ದಾರೆ. ಸರ್, ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ತಾವು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಇವತ್ತಿನ ಈ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ, ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯನ್ನು ನಾವು ಅಂತಿಮ ದಿನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಯ ಸಭಾಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮ ನೋಡಲ್ ಅಧಿಕಾರಿಯವರಾದಂತಹ ನಮ್ಮ ಸಾಯಿಶ್ ಸರ್ ಅವರೇ, ಅದೇ ರೀತಿ ಕುಚಮಗುರು ಶಾಲೆಯ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಹಾಗೆ ನಮ್ಮ ಹೊಸಬೆಟ್ಟು ಗ್ರಾಮ ಪಂಚಾಯತಿನ ಸರ್ವೋನ್ನತ ಸದಸ್ಯರೇ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ಮತ್ತೆ ಈ ಒಂದು ಮಕ್ಕಳ ಸಭೆಗೆ ಆಗಮಿಸತಕ್ಕಂತಹ ಎಲ್ಲ ಮಕ್ಕಳ ಪೋಷಕರೇ, ಅದೇ ರೀತಿ ನಮ್ಮೆದುರು ಆಸೀನರಾಗಿರುವಂತಹ ಶಾಲೆ ಮಕ್ಕಳೇ ಹಾಗೂ ನಮ್ಮ ಸಹೋದರಿಗಳೇ, ಬಹುಶಃ ಸರ್ಕಾರದ ಒಂದು ಆದೇಶದ ಮೇರೆಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ನಮ್ಮ ಮೂಡುಬಿದಿರೆ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 2 ಸರ್ಕಾರಿ ಶಾಲೆಗಳನ್ನು ಆಯ್ದುಕೊಂಡು ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಹೇಗೆ ಕಾರ್ಯಾಚರಣೆ ಆಗ್ತಿದೆ, ಸೊ ಇದರ ಒಂದು ಸಂಪೂರ್ಣ ಪರಿಶೋಧನಾ ಒಂದು ವರದಿಯನ್ನು ತಯಾರು ಮಾಡಿಕೊಂಡು ಅದನ್ನು ಆ ವರದಿಯನ್ನು ಅಂತಿಮ ದಿನದಲ್ಲಿ ಮಂಡನೆ ಮಾಡಿ ಆ ಕರಡು ವರದಿ ಪ್ರತಿ ಏನಿದೆ ನಾವು ತಯಾರು ಮಾಡಿರುವಂಥದ್ದು ಅದನ್ನು ಮಂಡನೆ ಮಾಡಿಕೊಂಡು ಸೊ ಈ ಒಂದು ಸಭೆಯ ಏನು ಒಪ್ಪಿಗೆಯನ್ನು ಪಡ್ಕೊಳ್ಳುವಂಥದ್ದು ಈ ಒಂದು ಸಭೆಯ ಮುಖ್ಯ ಉದ್ದೇಶ. ಇಲ್ಲಿ ನಾವು ಏನು ವರದಿ ತಯಾರು ಮಾಡಿರ್ತೇವೆ ಅದು ಕರಡು ವರದಿ ಪ್ರತಿ, ಅಲ್ಲಿ ಏನು ಬದಲಾವಣೆಗಳಿಗೆ ಅವಕಾಶ ಇದೆ. ಆ ಬದಲಾವಣೆಗಳು ಏನಾದರೂ ಇದ್ರೆ ಒಂದು ಸಭೆಯಲ್ಲಿ ನೀವು ವ್ಯಕ್ತಪಡಿಸಿಕೊಂಡಾಗ ಸೊ ಹೀಗೆ ನಾವೊಂದು ವರದಿ ಮಂಡನೆ ಮಾಡಿ ನಾವೇನು ನೋಡಿರುವಂಥದ್ದು ಅದನ್ನು ನಾವು ಮಂಡನೆ ಮಾಡ್ತೇವೆ. ಸೊ ಅದು ಹಾಗಿಲ್ಲ ಹೀಗಿದೆ ಅನ್ನೋ ಒಂದು ವಿಚಾರ ಇದ್ರೆ ದಯವಿಟ್ಟು ಅದನ್ನು ಒಂದು ಸಭೆಯಲ್ಲಿ ನಮ್ಮ ಮಂಡನೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಮುಕ್ತವಾದ ಅವಕಾಶ ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸಭೆ ಬಹಳ ಮುಖ್ಯವಾದ ಪ್ರಾಮುಖ್ಯತೆ ವಹಿಸ್ಕೊಂಡಿದೆ. ಇವಾಗ ಸಮಗ್ರ ಶಿಕ್ಷಣ ಯೋಜನೆ, ಸೊ ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಈಗಾಗಲೇ ನೀವು ಸೊ ಈ ಹಿಂದೆ ಏನು ಶಾಲೆ ಹತ್ರ ಸಮುದಾಯದತ್ತ ಶಾಲೆ ಒಂದು ವಿಚಾರವಾಗಿ ಕೂಡ ಎಲ್ಲ ಮಕ್ಕಳ ಪೋಷಕರು ಕೂಡ ಸೇರ್ಬಿಟ್ಟು ಆ ಒಂದು ದಿನದ ಒಂದು ಇದನ್ನು ಕೂಡ ನಿಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ಕೊಂಡಿದ್ದೀರಾ.
ಈ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ 2018ರಲ್ಲಿ ಇದನ್ನು ಜಾರಿಗೆ ತರ್ತಾರೆ. ಈ ಹಿಂದೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡ್ತಾ ಇತ್ತು. ಅಂದ್ರೆ ಸರ್ವ ಶಿಕ್ಷಾ ಅಭಿಯಾನ್, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್ ಮತ್ತು ಶಿಕ್ಷಕರ ತರಬೇತಿ. ಈ 3 ವಿಚಾರಗಳನ್ನು ಅಂಶಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಸಮಗ್ರವಾದ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಅದಕ್ಕೆ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಂತ ನಾಮಕರಣ ಮಾಡ್ಕೊಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಅಂತ ಒಂದು ಕರೆಯಲ್ಪಡುತ್ತೆ. ಸೊ ಇಲ್ಲಿ ಏನು ಯಾರೆಲ್ಲ ಫಲಾನುಭವಿಗಳು ಅಂತ ಹೇಳಿದ್ರೆ, ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಫಲಾನುಭವಿಗಳು ಯಾರು ಅಂತ ಹೇಳಿದ್ರೆ, LKG ಇಂದ 12ನೇ ತರಗತಿವರೆಗೆ ಓದ್ತಕ್ಕಂತಹ ಸರ್ಕಾರಿ ಶಾಲೆಗಳಲ್ಲಿ ಕಲಿತಕ್ಕಂತಹ ಮಕ್ಕಳು ಇದರ ಫಲಾನುಭವಿಗಳು, ಅಂದ್ರೆ ಇದರ ಪ್ರಯೋಜನವನ್ನು ತೆಗೊಳ್ಳುವಂತವರು. ಇಲ್ಲಿ ಹಂತ ಹಂತವಾಗಿ ಒಂದು ಪ್ರಾಥಮಿಕ ಶಿಕ್ಷಣ ಮತ್ತೆ ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ, ಈ ಒಂದು ಹಂತದಲ್ಲಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷಣ ಕೊಡ್ತಾರೆ. ಸೊ ಇದೆಲ್ಲದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ಸಮಗ್ರವಾದ ಶಿಕ್ಷಣವನ್ನು ಕೊಡಬೇಕು. ಅಲ್ಲಿ ಆ ಮೂಲಕ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯ, ಜಾತಿ ಭೇದ ಇಲ್ಲದೆ ಅವರಿಗೆ ಒಂದು ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಅವರ ಒಂದು ಕಲಿಕೆ ಗುಣಮಟ್ಟ, ಆ ಗುಣಮಟ್ಟದಿಂದ ಕಲಿತಕ್ಕಂಥ ಶಾಲೆಗಳಿಗೆ ಹೆಚ್ಚಿನ ದೊಡ್ಡ ರೀತಿಯಲ್ಲಿ ಫಲಿತಾಂಶವನ್ನು ಹೆಚ್ಚಿಸಬೇಕೆನ್ನೋ ನಿಟ್ಟಿನಲ್ಲಿ ಕೂಡ ಇದು ಗುರುತರವಾದ ಒಂದು ಕೊಡುಗೆಯನ್ನು ಕೊಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಹಂತ ಹಂತವಾರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ಸಮಗ್ರವಾಗಿ ರೂಪಿಸಲಾಗಿದೆ. ಈ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಇವಾಗ ಏನು ಕಲಿಕಾ ಹಂತದಲ್ಲಿ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಈ ಹಂತದಲ್ಲಿ ಮುಖ್ಯವಾಗಿ ಮಕ್ಕಳ ಒಂದು ಬದಲಾವಣೆಗಳು ಆಗ್ತಾನೆ ಇರುತ್ತೆ ನಿರಂತರವಾಗಿ. ಸೊ ಈ ಬದಲಾವಣೆಗಳನ್ನು ಮುಖ್ಯವಾಗಿ ಏನು ಗೋಚರಿಸುವಂಥದ್ದು ಮೊದಲನೇದಾಗಿ ಮಕ್ಕಳ ಪೋಷಕರಿಗೆ. ಸೊ ಮಕ್ಕಳಲ್ಲಿ ನಮ್ಮ ಮಗುವಿನಲ್ಲಿ ಈ ಒಂದು ಬೆಳವಣಿಗೆ ಆಗ್ತಾ ಇದೆ ಅನ್ನುವ ಒಂದು ವಿಚಾರವನ್ನು ಮೊದಲನೇ ಗಮನಿಸುವಂಥದ್ದು ಪೋಷಕರು. ಆ ಪೋಷಕರು ಗಮನಿಸಿದ ಕೂಡಲೇ ಅದನ್ನು ಅಷ್ಟಕ್ಕೆ ಬಿಡಬಾರ್ದು. ಸೊ ಏನು ಅವರ ಒಂದು ಅವರಲ್ಲಿ ಬದಲಾವಣೆ ಆಗಿರುವಂಥದ್ದು ಅಥವಾ ಅವರಿಗೆ ಯಾವ ವಿಚಾರದಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ನೀವು ಮುಖ್ಯವಾಗಿ ಗಮನಿಸ್ತೀರಾ. ಆ ಗಮನಿಸಿದ ವಿಚಾರವನ್ನು ಶಾಲೆಯ ಹಂತಕ್ಕೆ ತರಬೇಕು. ಅಲ್ಲಿ ಸಂಬಂಧಪಟ್ಟ ಶಿಕ್ಷಕರಿಗೆ ಅದರ ಮಾಹಿತಿಯನ್ನು ಕೊಡಬೇಕು. ಸೊ ಅವನಿಗೆ ಈ ಒಂದು ವಿಚಾರದಲ್ಲಿ ಆಸಕ್ತಿ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಾಗ ಸೊ ಶಾಲಾ ಹಂತದಲ್ಲಿ ಶಿಕ್ಷಕರು ಕೂಡ ಅದನ್ನು ಗಮನಿಸಿ ಆ ಒಂದು ಮಗುವಿಗೆ ಯಾವ ರೀತಿಯ ಶಿಕ್ಷಣವನ್ನು ಮುಂದೆ ಕೊಡಬೇಕು ಅಥವಾ ತರಬೇತಿ ಆಗಿರ್ಬೋದು ಎಲ್ಲವನ್ನು ಕೊಡ್ಲಿಕ್ಕೆ ಶಿಕ್ಷಕರು ಶಾಲಾ ಹಂತದಲ್ಲಿ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಸೊ ಆ ಒಂದು ಮಟ್ಟದಲ್ಲಿ ಆ ಮಗನಿಗೆ ಸರಿಯಾದ ತರಬೇತಿ ಸಿಗುತ್ತೆ. ಅದು ಮುಂದೆ ಅವನ ವೃತ್ತಿ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮತ್ತಷ್ಟು ಸುಲಭ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ಅವರು ಆ ಕೊಡ್ತಕ್ಕಂತಹ ಶಿಕ್ಷಣ ಇದೆ, ಆ ತರಬೇತಿ ಏನಿದೆ ಅದನ್ನು ಶಾಲಾ ಹಂತದಲ್ಲಿ ಕೊಡಬೇಕು ಅನ್ನೋದು ಕೂಡ ಈ ಒಂದು ಸಮಗ್ರ ಶಿಕ್ಷಣದಲ್ಲಿ ರೂಪಿಸ್ತಕ್ಕಂತಹ ವಿಚಾರ. ಸೊ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಅವನು 2ನೇ ತರಗತಿಯಲ್ಲಿ ಕಲಿತಾ ಇದ್ದ. ಕಾರಣಾಂತರದಿಂದ ಅವನು ಶಾಲೆ ಬಿಡ್ತಾನೆ, ಮತ್ತೆ ಅವನ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ. ಸೊ ಮತ್ತೆ ಅವನ ಒಂದು ಏಜ್ ಪ್ರಕಾರ ಅವನು 6ನೇ ತರಗತಿ ಅಥವಾ 5ನೇ ತರಗತಿಗೆ ಕಲೀಲಿಕ್ಕೆ ಅವನ ಒಂದು ಇದು ಆಗಿರುತ್ತೆ ಅವರ ಏಜ್. ಸೊ ಆ ಒಂದು ಸಂದರ್ಭದಲ್ಲಿ ಅವನನ್ನು ಮತ್ತೆ 2ನೇ ತರಗತಿಗೆ ಸೇರಿಸುವಾಗಿಲ್ಲ, ಡೈರೆಕ್ಟ್ ಆಗಿ ಅವನನ್ನು 5ನೇ ತರಗತಿಗೆ ಸೇರಿಸಬೇಕು ಸರ್ಕಾರಿ ಶಾಲೆಗಳಲ್ಲಿ. ಆ ಸೇರಿಸಿಕೊಂಡಾಗ ಆ 2ನೇ ತರಗತಿಯಿಂದ ಅವನಿಗೆ 5ನೇ ತರಗತಿವರೆಗೆ ಏನು ಪಾಠಗಳು ಅವನಿಗೆ ಲಭ್ಯವಾಗಿಲ್ಲ, ಆ ಒಂದು ಪಾಠವನ್ನು ಶಾಲೆಯಲ್ಲಿ ಶಿಕ್ಷಕರು ಅವರಿಗೆ ಕೊಡ್ಬೇಕಾಗಿರೋದು ಕೂಡ ಈ ಸಮಗ್ರ ಶಿಕ್ಷಣದಲ್ಲಿ ಅಳವಡಿಸಿಕೊಂಡಿರುವಂತಹ ಒಂದು ಅಂಶ. ಸೊ ಇವು ಆ ಒಂದು ವಿಚಾರವನ್ನು ಅಥವಾ ಮಕ್ಕಳಿಗೆ ಮುಖ್ಯವಾಗಿ ಆ ಶಿಕ್ಷಣವನ್ನು ಆಯಾ ಹಂತದಲ್ಲಿ ಸಿಗಬೇಕಾದ ಶಿಕ್ಷಣ ಅವರಿಗೆ ಸಿಗಬೇಕಾದ ನಿಟ್ಟಿನಲ್ಲಿ ರೂಪಿಸಲಾಗಿದೆ. ಸೊ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾರೆ. ಸೊ ಹಂತ ಹಂತವಾಗಿ ನೀವು ಗಮನಿಸಬಹುದು, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂತಹ ಶಿಕ್ಷಣಕ್ಕೆ ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದೆ ಅನ್ನೋ ಇದು ವಿಚಾರ ಕೂಡ ನಿಮಗೆ ಗೊತ್ತಿದೆ. ಸೊ ಇದರಲ್ಲಿ ಕೊನೆಯದಾಗಿ ಬರುವಂತಹ ಔಟ್ಪುಟ್ ಏನಿದೆ ಅಂದ್ರೆ, ಒಂದು ಫಲಿತಾಂಶ ಏನನ್ನು ಸರ್ಕಾರ ನಿರೀಕ್ಷೆ ಮಾಡುತ್ತೆ ಅಂತ ಹೇಳಿದ್ರೆ, 12ನೇ ತರಗತಿ ಪಾಸ್ ಆಗಿ ಅವರು ಹೊರಗಡೆ ಬಂದಾಗ ಅವರ ಒಂದು ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಬೇಕಾದಂತಹ ಸಂದರ್ಭದಲ್ಲಿ
ಅವನಿಗೆ ಯಾವೊಂದು ಕೊರತೆಗಳು ಬರಬಾರದು. ಸೊ ಅವನು ಖಾಸಗಿ ಶಾಲೆಗಳಲ್ಲಿ ಯಾರು ವಿದ್ಯೆ ಕಲಿತಾರೆ ಆ ಕಲ್ತಿರತಕ್ಕಂತಹ ವಿದ್ಯಾರ್ಥಿಗೆ ಇವನು ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿ ಕೂಡ ಅವನಿಗೆ ಒಂದು ಸರಿಸಮಾನವಾಗಿ ನಿಲ್ಬೇಕು. ಅಷ್ಟರ ಮಟ್ಟಿಗೆ ಆ ಶಿಕ್ಷಣವನ್ನು ಈ ಒಂದು ಹಂತದಲ್ಲಿ ಅವನಿಗೆ ಪೂರೈಸಬೇಕು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅಂದ್ರೆ ಅವನು ಮುಂದೆ ಅವನು ಯಾವುದೇ ಒಂದು ಕಾರಣಕ್ಕೆ ಸಮಾಜಕ್ಕೆ ಆಗಬಾರದು. ಅವನು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಅವನ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವನ ಒಂದು ಜೀವನವನ್ನು ಸಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತದೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಅವರಿಗೆ ಏನೆಲ್ಲ ಬೇಕು ಆ ಎಲ್ಲ ಒಂದು ಶಿಕ್ಷಣವನ್ನು ಕೊಡ್ಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಒಂದು ತರಬೇತಿಯನ್ನು ಪಡ್ಕೊಂಡಂತಹ ಶಿಕ್ಷಕರ ಒಂದು ಬಳಗ ಇದೆ. ಸೊ ಅವರೆಲ್ಲ ಇವರಿಗೆ ಯಾವ ತರದಲ್ಲಿ ಅವರಿಗೆ ವಿದ್ಯೆಯನ್ನು ಕೊಡಬೇಕು ಅಥವಾ ತರಬೇತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ಅವರೆಲ್ಲ ಅದನ್ನು ಅವರ ಗಣನೆಗೆ ತೆಕ್ಕೊಂಡು ಸೊ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ಒಂದು ಯೋಜನೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗೆ ಹೋಲಿಕೆ ಮಾಡಿದ್ರೆ ಖಾಸಗಿ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತ ಅನ್ನೋ ಭ್ರಮೆಯಲ್ಲಿ ನಾವಿದ್ದೇವೆ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಅದಕ್ಕಿಂತ ಉತ್ತಮ ಗುಣಮಟ್ಟದ ಶಿಕ್ಷಣ ಇವಾಗ ಸಿಗ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಎಲ್ಲ ತರಬೇತಿ ಪಡೆದಂತಹ ಒಂದು ಉನ್ನತ ಮಟ್ಟದಲ್ಲಿ ಇರುವಂತಹ ಶಿಕ್ಷಕರ ಒಂದು ಶಿಕ್ಷಣ ಮಕ್ಕಳಿಗೆ ಸಿಗ್ತಾ ಇದೆ. ಅದೇ ಖಾಸಗಿ ಶಾಲೆಗಳಿಗೆ ನೀವು ಹೋಲಿಕೆ ಮಾಡಿದ್ರೆ ಅಲ್ಲಿ ಒಂದು ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಡಿಗ್ರಿ ಪೂರೈಸಿದ್ರೆ ಸಾಕು, ಅವರನ್ನು ಆ ಒಂದು ಶಿಕ್ಷಣಕ್ಕೆ ವೃತ್ತಿಗೆ ತೆಕ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ನೀಡತಕ್ಕಂತಹ ಒಂದು ಮಾಸಿಕ ಸಂಭಾವನೆ ಇರ್ಬೋದು, ಅದಕ್ಕೆ ಅವರು ಒಪ್ಕೊಂಡು ಆ ಶಿಕ್ಷಣವನ್ನು ಅಂದ್ರೆ ಶಿಕ್ಷಕರ ಆಯ್ಕೆ ಮಾಡ್ಕೊತಾರೆ. ಸೊ ಅಂತವರಿಂದ ನಾವು ಗುಣಮಟ್ಟದ ಶಿಕ್ಷಣ ನಿರೀಕ್ಷೆ ಮಾಡ್ಲಿಕ್ಕೆ ಬರಲ್ಲ. ಯಾಕಂತ ಹೇಳಿದ್ರೆ ಸೊ ಅವರು ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅವರು ಪಡ್ಕೊಂಡಿರ್ಬೇಕು. ಸೊ ಅವರು ಪಡ್ಕೊಳ್ಳದೆ ಹೋದ್ರೆ ಆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಈ ಒಂದು ಹಂತದಲ್ಲಿ ನಮ್ಮ ಏನು ಖಾಸಗಿ ಶಾಲೆಯ ಒಂದು ನಮ್ಮ ಪ್ರತಿಯೊಬ್ಬ ಮಕ್ಕಳ ಪೋಷಕರಲ್ಲಿ ಖಾಸಗಿ ಶಾಲೆ ಬಗ್ಗೆ ಒಂದು ಒಲವು ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನು ಈ ನಿಟ್ಟಿನಲ್ಲಿ ವಿಚಾರಣೆ ಮಾಡಿದಾಗ ಖಂಡಿತ ಸರ್ಕಾರಿ ಶಾಲೆಗಳಿಗೆ ಒಂದು ಒಳ್ಳೆಯ ಉತ್ತೇಜನ ಕೊಡುವಂತ ಪ್ರಸಂಗ ಕೂಡ ಆಗುತ್ತೆ. ಸೊ ಮಕ್ಕಳಲ್ಲಿ ನಾವು ಈ ಒಂದು 3 ದಿನಗಳ ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸತಕ್ಕಂತ ವಿಚಾರಗಳು ಯಾವುದು ಅಂತ ಹೇಳಿದ್ರೆ, ಸರ್ಕಾರ ನಮಗೆ ಈ ಒಂದು ಯೋಜನೆಗೆ ಪೂರಕವಾಗಿ ತುಂಬಾನೇ ಕೆಲಸ ಕಾರ್ಯಗಳಾಗಿರುತ್ತೆ ಹಿಂದೆ. ಸೊ ಅದು ನಾವು ಅದರ ಬಗ್ಗೆ ತರಬೇತಿ ಪಡ್ಕೊಂಡು ಸೊ ಅದನ್ನು ವಾಸ್ತವವಾಗಿ ನಾವು ಹೋದಲ್ಲಿ ಅಳವಡಿಸ್ಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಿರುತ್ತೆ. ಸೊ ಸರ್ಕಾರವೇ ನಮಗೆ ಒಟ್ಟು 138 ಪ್ರಶ್ನೆಗಳ ಒಂದು ಪ್ರಶ್ನಾವಳಿಗಳನ್ನು ಕೊಟ್ಟಿದೆ. ಸೊ ಇದನ್ನು ಸಂಬಂಧಪಟ್ಟವರಿಗೆ ನಾವು ಪ್ರಶ್ನೆ ಮಾಡಬೇಕು. ಸೊ ಅವರಿಂದ ಏನು ಹೇಳಿಕೆಗಳು ಬರುತ್ತೆ ಅದನ್ನು ದಾಖಲು ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ ಇರುವುದರಿಂದ ಸೊ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರಿಗೆ ಮತ್ತೆ ಮಕ್ಕಳ ಪೋಷಕರಿಗೆ ಮಕ್ಕಳಿಗೆ ಕೂಡ ಕೆಲವೊಂದು ಪ್ರಶ್ನಾವಳಿಗಳನ್ನು ಕೇಳಿ ಅವರಿಂದ ಮಾಹಿತಿಗಳನ್ನು ಪಡೆದುಕೊಂಡು ಅದನ್ನು ದಾಖಲು ಮಾಡ್ಲಿಕ್ಕೆ ಇರುವಂತದ್ದು. ಸೊ ಪ್ರತಿ ಈ 3 ದಿನಗಳಲ್ಲಿ ಮಕ್ಕಳಿಗೆ ಸಿಗುವಂತಹ ಒಂದು ಹಾಲಿನಿಂದ ಹಿಡಿದು ಮಕ್ಕಳಿಗೆ ಸಿಗುವಂತಹ ಮಧ್ಯಾಹ್ನದ ಊಟೋಪಚಾರ, ಸೊ ಅದನ್ನು ಕೂಡ ನಾವು ಮೊದಲನೇದಾಗಿ ಅದನ್ನು ಸೇವಿಸಿಕೊಂಡು ಸೊ ಅದನ್ನು ಮತ್ತೆ ಅದರ ಒಂದು ರುಚಿಯನ್ನು ನೋಡಿಕೊಂಡು ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ. ಮತ್ತು ಮಕ್ಕಳ ಬುದ್ಧಿಮತ್ತೆ, ಸೊ ಏನು ಮಕ್ಕಳು ಪಠ್ಯೇತರ ಚಟುವಟಿಕೆ ಅಂದ್ರೆ ಪಠ್ಯಕ್ಕೆ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳಿಗೆ ಎಷ್ಟು ಒಲವಿದೆ ಅವರಲ್ಲಿ, ಸೊ ಅವರಿಗೆ ಒಂದು ಅವರ ಐಕ್ಯೂ ಲೆವೆಲ್ ಎಷ್ಟಿದೆ, ಎಲ್ಲ ವಿಚಾರಗಳನ್ನು ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಂಡು ಅದನ್ನು ನಮ್ಮ ವರದಿಯಲ್ಲಿ ದಾಖಲು ಮಾಡಿಕೊಂಡು ಅದನ್ನು ಮಂಡನೆ ಮಾಡುವಂಥದ್ದು. ಏನು ಈ ಸಾಮಾಜಿಕ ಪರಿಶೋಧನೆ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸೊ ಶಾಲೆಗಳಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಇದು ಹೊಸದು. ಅಂದ್ರೆ ಈ ಹಿಂದೆ ಮತ್ತೆ ನಾವು ಮುಂದೆ ಬರ್ಲಿಕ್ಕಿದ್ದೇವೆ. ಮಧ್ಯಾಹ್ನ ಬಿಸಿಯೂಟ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಕೂಡ ಶಾಲೆಗಳಲ್ಲಿ ನಡೆಸಬೇಕಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಕೂಡ ಪ್ರತಿಯೊಂದು ಶಾಲೆಗಳಿಗೆ ನಾವು ಬರ್ತೇವೆ. ಸೊ ಅದನ್ನು ಹೊರತುಪಡಿಸಿ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕ್ರಿಯೆ ಎಲ್ಲ ಶಾಲೆಗಳಿಗೆ ಹೊಸದು. ಸೊ ಅದರಿಂದ ಬರೀ ಇದು ನಾವು ಮಾಡುವಂತದ್ದಲ್ಲ, ಇದು ಸರ್ಕಾರ ನಮಗೆ ಆದೇಶ ಕೊಟ್ಟು ನಾವು ಮಾಡುವಂತದ್ದು. ಸೊ
ಸೊ ಅದನ್ನು ಹೊರತುಪಡಿಸಿ ನಾವು ನೇರವಾಗಿ ಶಾಲೆಗೆ ಬಂದು ಈ ತರ ಇದೆ ಅಂತ ನಾವು ಹೇಳಕ್ಕೆ ಬರಲ್ಲ. ಸೊ ನಮಗೂ ಆದೇಶಗಳು ಇರುತ್ತೆ. ಆ ಆದೇಶಗಳು ಇದ್ದಾಗ ಮಾತ್ರ ಅದಕ್ಕೆ ಮುಂಚಿತವಾಗಿ ನಾವು ವೇಳಾಪಟ್ಟಿಯನ್ನು ಸಂಬಂಧಪಟ್ಟವರಿಂದ ಅನುಮೋದನೆ ಮಾಡಿಕೊಂಡು ಎಲ್ಲಾ ಶಾಲೆಗಳಿಗೆ ಅದನ್ನು ಕಳಿಸಿಕೊಟ್ಟು ಆ ಒಂದು ವೇಳಾಪಟ್ಟಿಯ ಪ್ರಕಾರ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನು ಮಾಡ್ತಾ ಇರೋದು. ಬಹುಶಃ ಮೂಡಬಿದ್ರೆ ತಾಲೂಕಿನಲ್ಲಿ ಈ ಒಂದು ಪ್ರಕ್ರಿಯೆ ಈ ಶಾಲೆ ಹೊರತುಪಡಿಸಿ ಇನ್ನೊಂದು ಕಲ್ಲಮುಂಟೂರಲ್ಲಿ ಇದೆ. ಸೊ ಅದನ್ನು ಅದು ಮುಗಿದ್ರೆ ಬಹುಶಃ ಎಂಟೈರ್ ತಾಲೂಕು ಈ ಒಂದು ಸಮಗ್ರ ಶಿಕ್ಷಣದ ಸಾಮಾಜಿಕ ಪರಿಶೀಲನೆ ನಾವು ನಡೆಸಲಿಕ್ಕೆ ಒಂದು ಶಾಲೆ ಬಾಕಿ ಇದೆ. ಸೊ ಅದು ಮುಗಿದ್ರೆ ಇಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಸೊ ನಿಮಗೆ ಈಗಾಗಲೇ ಈ ಒಂದು ಶಾಲೆದು ಮುಂಚಿತವಾಗಿ ಮಾಡ್ಬೇಕಿತ್ತು. ಸೊ ಮಧ್ಯದಲ್ಲಿ ಏನು ಹೊಸಬೆಟ್ಟು ಗ್ರಾಮ ಪಂಚಾಯತಿನ ಸಾಮಾಜಿಕ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಶಾಲೆಗೆ ರಜೆ ಇದ್ದಿದ್ರಿಂದ ಅದನ್ನು ನಮ್ಮ ವೇಳಾಪಟ್ಟಿಯಲ್ಲಿ ಇವಾಗ ಈ ಒಂದು ದಿನಾಂಕದಲ್ಲಿ ನಮೂದಿಸಿಕೊಂಡು ಮಾಡ್ತಾ ಇದ್ದೇವೆ. ಇಲ್ಲ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಮತ್ತು ಶಾಲೆ ಒಟ್ಟೊಟ್ಟಾಗಿ ಸಾಮಾಜಿಕ ಪರಿಶೀಲನೆ ಮಾಡುವಂತ ಪ್ರಕ್ರಿಯೆ ನಾವು ಎಲ್ಲಾ ಶಾಲೆಗಳಲ್ಲಿ ಮಾಡ್ಕೊಂಡು ಬಂದಿರುವಂತದ್ದು. ಇಲ್ಲಿ ಮುಖ್ಯವಾಗಿ ನಾವು ಸಾಮಾಜಿಕ ಪರಿಶೀಲನೆಯಲ್ಲಿ 3 ವಿಚಾರಗಳಿಗೆ ಒತ್ತು ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಪಾರದರ್ಶಕತೆ ಅಂತ ಹೇಳಿದ್ರೆ ನಾವು ನಿಮ್ಮಲ್ಲಿ ಒಬ್ಬರಾಗಿ ಈ ಒಂದು ಸಾಮಾಜಿಕ ಪರಿಶೀಲನೆಯನ್ನು ನಡೆಸುವಂತದ್ದು. ಸೊ ಇಲ್ಲಿ ಯಾವುದೇ ಒಂದು ಸಾಮಾನ್ಯವಾಗಿ ಜನರಲ್ಲಿ ಈ ಸೋಷಿಯಲ್ ಆಡಿಟ್ ಅಥವಾ ಆಡಿಟ್ ಎನ್ನುವ ಒಂದು ಪದ ಬಂದಾಗ ಅದ್ರ ಬಗ್ಗೆ ಒಂದು ಬೇರೆನೆ ವಿಚಾರ ತಲೆಯಲ್ಲಿ ಬರುತ್ತೆ. ಸೊ ಅದು ಒಂದು ಗೋಡೆಗಳ ಮಧ್ಯೆ ಕೂತ್ಕೊಂಡು ಮಾಡುವಂತ ಒಂದು ಆಡಿಟ್ ಏನು. ಆದ್ರೆ ಇಲ್ಲಿ ಆ ರೀತಿ ಇಲ್ಲ, ಇದು ತೀರಾ ಭಿನ್ನವಾಗಿದೆ. ಸೊ ನಾವು ನಿಮ್ಮಲ್ಲಿ ಒಬ್ಬರಾಗಿ ಬೆರೆತು ಒಂದು ವರದಿಯನ್ನು ತಯಾರು ಮಾಡುವಂಥದ್ದು. ಪಾರದರ್ಶಕತೆಗೆ ಗರಿಷ್ಠ ಒತ್ತು ಕೊಟ್ಟು ಈ ಒಂದು ಪ್ರಕ್ರಿಯೆಯನ್ನು ನಾವು ನಡೆಸ್ತಾ ಬಂದಿದ್ದೀವಿ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇರ್ಬೋದು ಅಥವಾ ಈ ಸಂಬಂಧಪಟ್ಟ ಶಾಲೆಗಳಲ್ಲಿ ಇರ್ಬೋದು. ಸೊ ಅದನ್ನು ಮಾಡ್ತಾ ಬಂದಿದ್ದೀವಿ. ಇನ್ನು ಉತ್ತರದಾಯಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಶಾಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಸೊ ಆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕಾದವರು ಶಾಲೆ ಹಂತದಲ್ಲಿ ಮುಖ್ಯ ಶಿಕ್ಷಕರು. ಸೊ ಅವರ ಗಮನಕ್ಕೆ ಸಮಸ್ಯೆಗಳ ಬಗ್ಗೆ ನೀವು ಗಮನಕ್ಕೆ ತಂದಾಗ ತುರ್ತಾಗಿ ಅವರು ಸ್ಪಂದಿಸಿ ಅದನ್ನು ಏನು ಸಮಸ್ಯೆಗಳ ಪರಿಹಾರಕ್ಕೆ ಅವರು ಒಂದು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಇನ್ನು ಜನರ ಸಹಭಾಗಿತ್ವ, ನೀವುಗಳು ಪೋಷಕರ ಏನು ಜವಾಬ್ದಾರಿ ತುಂಬಾನೇ ಇದೆ. ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿಯಲ್ಲ. ಶಾಲೆಯ ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮ ಮಕ್ಕಳ ಒಂದು ಬೆಳವಣಿಗೆ ಇರ್ಬೋದು ತೀರಾ ಹತ್ತಿರದಿಂದ ನಾವು ಗಮನಿಸ್ತಾ ಇರ್ಬೇಕು. ಯಾಕಂತ ಹೇಳಿದ್ರೆ ಮಕ್ಕಳ ಒಂದು ಏನು ಸಾಕಷ್ಟು ತಪ್ಪುಗಳನ್ನು ನಾವು ಸರಿಯಾದ ಸಂದರ್ಭದಲ್ಲಿ ತಿದ್ದದೇ ಹೋದಾಗ ಅದು ಮುಂದೆ ದೊಡ್ಡ ಸಮಸ್ಯೆಗಳಿಗೆ ನಾವೇ ಕಾರಣೀಭೂತರಾಗ್ತೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನೇ ಇರ್ಬೋದು, ಕಲಿಕೆಯಲ್ಲಿ ಹಿಂದುಳಿದಿದ್ರೆ ಕೂಡ ಇರ್ಬೋದು ಅಥವಾ ಒಳ್ಳೆಯ ಒಂದು ಅಂಕಗಳನ್ನು ಪಡ್ಕೊಳ್ತಾ ಇರ್ಬೋದು. ಸೊ ಆ ನಿಟ್ಟಿನಲ್ಲಿ ನಾವು ತೀರಾ ಹತ್ತಿರದಿಂದ ಅವರನ್ನು ಗಮನಿಸಿ ಸಂಬಂಧಪಟ್ಟ ಶಿಕ್ಷಕರನ್ನು ನಿಯಮಿತವಾಗಿ ಭೇಟಿ ಮಾಡಿಕೊಂಡು ಮಕ್ಕಳ ಒಂದು ಆಗುಹೋಗುಗಳ ಬಗ್ಗೆ ವಿಚಾರಣೆ ಮಾಡ್ಕೊಳ್ತಾ ಇದ್ದಾಗ ಆ ಒಂದು ಏನು ಆ ಒಂದು ಒಳ್ಳೆಯ ಬೆಳವಣಿಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅದನ್ನು ನಾವು ಗುರುತಿಸಬಹುದು. ಸೊ ಅದಕ್ಕೆ ಮಕ್ಕಳ ಪೋಷಕರು ಬಹಳಷ್ಟು ಜವಾಬ್ದಾರಿ ಹೊಂದಿರ್ತಾರೆ. ಸೊ ಇನ್ನೊಂದು ವಿಚಾರ ನಾವು ಹೇಳಲೇಬೇಕು. ನಮ್ಮ ಸಹಾಯಕ ನಿರ್ದೇಶಕರು ಮತ್ತು ನಾನು ಮಾತಾಡ್ಕೊಂಡಾಗ ಮಕ್ಕಳನ್ನ ನೋಡಿದಾಗ ಬಹಳ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಯುನಿಕ್ ಆಗಿದ್ದಾರೆ. ಅವರ ಒಂದು ಸಮಸ್ಯೆಗಳ ಬಗ್ಗೆ ಇರ್ಬೋದು, ಒಂದು ಬೇರೆ ಶಾಲೆಗಳಲ್ಲಿ ನಾನು ಕಂಪೇರ್ ಮಾಡಿದಾಗ ಒಂದು ಯುನಿಕ್ ಆದಂತಹ ಒಂದು ಸಮಸ್ಯೆಯನ್ನು ಧರಿಸಿಕೊಂಡು ಅಚ್ಚುಕಟ್ಟಾಗಿ ಎಲ್ಲರೂ ಒಂದು ಒಳ್ಳೆಯ ಶಿಸ್ತನ್ನು ರೂಢಿಸಿಕೊಂಡ ಮಕ್ಕಳಾಗಿ ಕಾಣ್ತಾ ಇದ್ದಾರೆ. ಸೊ ಅದಕ್ಕೆ ಅದು ಶಾಲೆಯ ಮೇಲುಸ್ತುವಾರಿ ಸಮಿತಿ ಇರ್ಬೋದು ಅಥವಾ ಶಾಲೆಯ ಮುಖ್ಯ ಶಿಕ್ಷಕರ ಒಂದು ಅದರಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅದು ಎದ್ದು ಕಾಣ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೀಲನಾ ವರದಿಯ ಬಗ್ಗೆ ಮುಂದೆ ವರದಿ ಮಂಡನೆ ಆಗುತ್ತೆ. ಆ ವರದಿಗಳ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಥವಾ ಅಭಿಪ್ರಾಯಗಳು ಅಥವಾ ಬೇಡಿಕೆಗಳು ಏನೇ ಇದ್ರೂ ಕೂಡ ಈ ಒಂದು ಹಂತದಲ್ಲಿ ನೀವು ದಾಖಲು ಮಾಡಿಕೊಳ್ಳಿ. ಅದನ್ನು ಸಂಬಂಧಪಟ್ಟ ಸರ್ಕಾರಗಳಿಗೆ ನಾವು ಅದನ್ನು ತಲುಪಿಸುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ಈ ಒಂದು ಸಭೆಯಲ್ಲಿ ನನಗೆ ಯೋಜನೆ ಬಗ್ಗೆ ಇರ್ಬೋದು ಅಥವಾ ನಮ್ಮ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ ಬಗ್ಗೆ ಇರ್ಬೋದು ಅದಕ್ಕೆ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಮ್ಮ ಪ್ರಾಸ್ತಾವಿಕ ಸಭೆಯಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದಕ್ಕೆ ಸವಿಸ್ತಾರವಾಗಿ ಹೇಳಿದ್ದೀರಿ. ಕೊನೆಯದಲ್ಲಿ ನಮ್ಮ ಶಾಲೆಯ ಮಕ್ಕಳ ಬಗ್ಗೆ ಪ್ರಶಂಸೆ ಮದುವೆಗಳನ್ನು ಆಡಿದ್ದೀವಿ. ಕಾರಣ DMC ಮತ್ತು ಶಿಕ್ಷಕರು ಅಂತ ಹೇಳಿದ್ದೀರಿ. ಜೊತೆಗೆ ಅದಕ್ಕೆ ನಮ್ಮ ಸಪೋರ್ಟಿವ್ ಆಗಿ ಪೇರೆಂಟ್ಸ್ಗಳು ಇದ್ದಾರೆ. ಅವರ ಮಕ್ಕಳು ಅವರ ಪಾತ್ರವು ಕೂಡ ಒಂದು ಮುಖ್ಯವಾಗಿರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಮೂರನೇ ದಿನದ ಈ ಪರಿಶೋಧನೆ ಕಾರ್ಯಕ್ರಮ
ವಿಸ್ತಾರವಾಗಿ ವರದಿಯನ್ನು ಮಂಡನೆ ಮಾಡಬೇಕು ಹೇಳಿ ಗ್ರಾಮ ಸಂಸ್ಥಾಪಕರಾದ ಶ್ರೀಮತಿ ಸವಿತಾ ಅವರು. ಎಲ್ರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ ಸಾಮಾಜಿಕ ಪರಿಶೋಧನಾ ಪಾಲಕರ ಸಭೆ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಗಳೂರು ಮೂಡಬಿದ್ರೆ ವಲಯಕ್ಕೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ನಡವಳಿ. ವರದಿ ಸಾರಾಂಶ. ವಿದ್ಯಾರ್ಥಿಗಳ ದಾಖಲಾತಿ ಕುರಿತು 1ನೇ ತರಗತಿಯಿಂದ 8ನೇ ತರಗತಿವರೆಗೆ 1ನೇ ತರಗತಿಯಲ್ಲಿ 7 ವಿದ್ಯಾರ್ಥಿಗಳು, 2ನೇ ತರಗತಿಯಲ್ಲಿ 12 ವಿದ್ಯಾರ್ಥಿಗಳು, 3ನೇ ತರಗತಿಯಲ್ಲಿ 11 ವಿದ್ಯಾರ್ಥಿಗಳು, 4ನೇ ತರಗತಿಯಲ್ಲಿ 5 ವಿದ್ಯಾರ್ಥಿಗಳು, 5ನೇ ತರಗತಿಯಲ್ಲಿ 14 ವಿದ್ಯಾರ್ಥಿಗಳು, 6ನೇ ತರಗತಿಯಲ್ಲಿ 5 ವಿದ್ಯಾರ್ಥಿಗಳು, 7ನೇ ತರಗತಿಯಲ್ಲಿ 5 ವಿದ್ಯಾರ್ಥಿಗಳು, 8ನೇ ತರಗತಿಯಲ್ಲಿ 3 ವಿದ್ಯಾರ್ಥಿಗಳು, 62 ವಿದ್ಯಾರ್ಥಿಗಳು 2022-23ರಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಪಡೆದಿರುತ್ತಾರೆ. ಮಕ್ಕಳು ಅಭ್ಯಾಸ ಪುಸ್ತಕಗಳನ್ನು ಪಡೆದಿದ್ದಾರೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿದ್ದಾರೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. 2022-23ನೇ ಅವಧಿಯಲ್ಲಿ 27 ವಿದ್ಯಾರ್ಥಿಗಳು ತಲಾ 1,000ರಂತೆ ಮಕ್ಕಳ ವಿದ್ಯಾರ್ಥಿ ವೇತನವನ್ನು ಪಡೆದಿರುತ್ತಾರೆ. ಸದರಿ ಸಾಲಿನ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ ಶೇಕಡ 80 ಅಥವಾ ಅದಕ್ಕಿಂತ ಹೆಚ್ಚಿದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಯಾವುದೇ ಮಕ್ಕಳು ಶಾಲೆಗೆ ತಡವಾಗಿ ದಾಖಲಾಗಿರುವ ಪ್ರಕರಣ ಕಂಡುಬಂದಿಲ್ಲ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿರುವ ಪ್ರಕರಣ ಕಂಡುಬಂದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುತ್ತಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣಾ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳ ದಾಖಲಾತಿ ಸದರಿ ಶಾಲೆಯಲ್ಲಿ ಇರುವುದಿಲ್ಲ. ಸೆಪ್ಟೆಂಬರ್ 2017ರಿಂದ 2021ರವರೆಗೆ ಜನಿಸಿದ ಮಕ್ಕಳ ಸಂಖ್ಯೆ 75. ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗುಳಿದ ಪ್ರಕರಣ ಕಂಡು ಬಂದಿರುವುದಿಲ್ಲ. ಇನ್ನು ಶಿಕ್ಷಕರಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ 2022-23ನೇ ಅವಧಿಯಲ್ಲಿ 4 ಶಿಕ್ಷಕರು, 1 ಮುಖ್ಯ ಶಿಕ್ಷಕ, 3 ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರುವ ಮತ್ತು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುವ ಪ್ರಕರಣ ಕಂಡು ಬಂದಿರುವುದಿಲ್ಲ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ಪದ್ಧತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರು. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರ ಕಾರ್ಯಗಳಲ್ಲಿ ವಿಪತ್ತು ಪರಿಹಾರ, ಚುನಾವಣೆ, ಗಣತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿರುವುದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 220 ಕೆಲಸದ ದಿನಗಳಿವೆ. ಪ್ರತಿ ತಿಂಗಳು ಎಸ್ಟಿಎಂಸಿಯ ಸಭೆಗಳು ನಡೆಯುತ್ತವೆ. ಎಸ್ಟಿಎಂಸಿಯು ಶಾಲಾ ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. ಎಸ್ಟಿಎಂಸಿಯು ಶಾಲೆಯ ಮೇಲುಸ್ತುವಾರಿಯನ್ನು ಮಾಡುತ್ತದೆ. ಎಸ್ಟಿಎಂಸಿಯ ಸದಸ್ಯರಿಗೆ ಅವರು ಎಸ್ಟಿಎಂಸಿಯ ಸದಸ್ಯರೆಂಬ ಅರಿವು ಇದೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಎಸ್ಟಿಎಂಸಿಯ ಸದಸ್ಯರಲ್ಲಿ 3/4 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. ಎಸ್ಟಿಎಂಸಿಯ ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 3 ಬಾರಿ, ಕ್ಷೇತ್ರ ಸಮನ್ವಯಾಧಿಕಾರಿ 3 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ 7 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಶಾಲೆಯು ಸಂಯುಕ್ತ ಶಾಲಾ ಅನುದಾನವನ್ನು ಪಡೆದಿರುವುದಿಲ್ಲ. 2022-23ರಲ್ಲಿ ಕ್ರೀಡಾ ಸಾಮಗ್ರಿಗಳಿಗಾಗಿ ಶಾಲೆಯ ಅನುದಾನವನ್ನು ಪಡೆದಿರುವುದಿಲ್ಲ. ಗ್ರಂಥಾಲಯಕ್ಕಾಗಿ ಶಾಲೆಯ ಅನುದಾನವನ್ನು ಪಡೆದಿರುವುದಿಲ್ಲ. ಪ್ರವೇಶಾತಿಗೆ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಕ್ಯಾಪಿಟೇಷನ್ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಬೋಧನಾ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಶಾಲೆಗೆ ಸಂಬಂಧಿಸಿರುವುದು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇರದೆ ಒಂದು ಕಟ್ಟಡದ ಮೇಲ್ಛಾವಣಿಯ ದುರಸ್ತಿ ಮತ್ತು ಜಗಲಿಯ ವರಾಂಡದ ಮೇಲ್ಛಾವಣಿಯ ದುರಸ್ತಿಯಲ್ಲಿರುತ್ತದೆ. ಸಾಕಷ್ಟು ತರಗತಿ ಕೊಠಡಿಗಳಿರುವುದಿಲ್ಲ. ಸದರಿ ಶಾಲೆಗೆ 2 ತರಗತಿಯ ಕೊಠಡಿಯ ಅವಶ್ಯಕತೆ ಇರುತ್ತದೆ. ಶಿಕ್ಷಕರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಮತ್ತು ಕಚೇರಿ ಒಂದೇ ಕೊಠಡಿಯಲ್ಲಿರುತ್ತದೆ. ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇರುತ್ತದೆ. ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇರುತ್ತದೆ. ಬಾಲಕಿಯರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಬಳಸುವಂತಹ ಶೌಚಾಲಯ ಇದೆ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕವಿದೆ. ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತವೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆ. ಶಾಲಾ ಆವರಣದ ಸುತ್ತಲ ಕಾಂಪೌಂಡ್ ಗೋಡೆ ಇರಲು ಭಾಗಶಃ ಮಾತ್ರ ಇರುತ್ತದೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದ್ದು ಪ್ರತ್ಯೇಕ ಕೊಠಡಿ ಇರುವುದಿಲ್ಲ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಲಭ್ಯವಿದೆ. ಶಾಲಾ ಗ್ರಂಥಾಲಯದಲ್ಲಿ ಎಲ್ಲ ವಿಷಯಗಳ ಪುಸ್ತಕಗಳಿವೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇವೆ.
ಕ್ರೀಡಾ ಸಾಮಗ್ರಿಗಳನ್ನು ಮಕ್ಕಳಿಗೆ ನೀಡಲಾಗುತ್ತಿದೆ. ಪ್ರತಿ ತರಗತಿಯಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಲಾಗುತ್ತಿದೆ. ಡಿಜಿಟಲ್ ಮೂಲ ಸೌಕರ್ಯಗಳು ಲಭ್ಯವಿದ್ದು ದಾನಿಗಳಿಂದ ನೀಡಿರುತ್ತಾರೆ. ಬ್ಯಾಂಕ್ ರಹಿತ ದಿನವನ್ನು ಪ್ರತಿ ತಿಂಗಳ ಮೊದಲನೇ ಶನಿವಾರ ಜಾರಿ ಮಾಡಲಾಗಿದೆ. ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ಸ್ವಯಂ ರಕ್ಷಣಾ ತರಬೇತಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತಿದೆ. ಶಾಲೆಯಲ್ಲಿ ಧ್ವನಿ ಮತ್ತು ದ್ರವತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಲಾಗುತ್ತದೆ. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ಶಾಲಾ ಸುರಕ್ಷತೆ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಹೊಂದಿರುತ್ತದೆ. ಅವಶ್ಯವಿದ್ದಾಗ ಅರ್ಹತೆ ಹೊಂದಿರುವ ಸಲಹೆಗಾರರು ಶಾಲೆಗೆ ಬಂದು ಸಲಹೆಗಳನ್ನು ನೀಡುತ್ತಾರೆ. ತುರ್ತು ವೈದ್ಯಕೀಯ ಸಂಖ್ಯೆಗಳನ್ನು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆಯ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. 2022-23ನೇ ಸಾಲಿನ ಶಾಲಾ ಅನುದಾನ ಮತ್ತು ಖರ್ಚಿನ ವಿವರ. ಆರಂಭಿಕ ಶುಲ್ಕ 1/4/2022 4,175.75 ಪೈಸೆ. ಶಾಲೆಗೆ ಬಂದ ಅನುದಾನ 2/8/2022 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ 4,000. 29/2022 ಶೂ ಸಾಕ್ಸ್ 17,085. 17/2/2023 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ 4,000. 17/2/23 ಬಿಜಿಒ ಗ್ರಾಂಟ್ 30,000. 6/3/2023 ರಂಗಮಂದಿರ ಅನುದಾನ 1,000 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ. 18/3/2023 ಎಸ್ಎಸ್ಸಿ ಅನುದಾನ 1,250. ಒಟ್ಟಾಗಿ 1,56,335. ಇನ್ನು ಬಡ್ಡಿ ಜಮೆ ಆದದ್ದು 25/6/2026 33 ರೂಪಾಯಿ. 25/9/2022 52 ರೂಪಾಯಿ. 25/12/2022 170 ರೂಪಾಯಿ. 25/3/2023 270. ಒಟ್ಟು 525 ಬಡ್ಡಿ ಜಮೆಯಾಗಿದೆ. ಖರ್ಚಿನ ವಿವರ 7/4/2022 ಬ್ಯಾಂಕ್ ಸ್ಟ್ಯಾಟಿಗಾಗಿ 59 ರೂಪಾಯಿ. 17/12/2022 ಶೂ ಸಾಕ್ಸ್ ಗಾಗಿ 17,085 ರೂಪಾಯಿ. 13/2/2023 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ 4,000. 13/3/2023 ಬಿಇಒ ಸಾಧ್ಯವಾದಾಗ 9,095. 15/3/2023 ಬಿಇಒ ಸಾಧ್ಯವಾದಾಗ 9,396. 27/3/2023 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ 4,000. 27/3/2023 ಬಿಇಒ ಸಾಧ್ಯವಾದಾಗ 5,377. 30/3/2023 ಎಸ್ಎಸ್ಕೆ ಶಾಲಾ ಅನುದಾನ 1,250. 31/3/2023 ಕ್ಯಾಶ್ ವಿಡ್ರಾವಲ್ 6,132. ಒಟ್ಟಾಗಿ 56,394. ಆರಂಭಿಕ ಶುಲ್ಕ ಇದ್ದದ್ದು 4,175.75. ಅನುದಾನ ಜಮೆ ಆದದ್ದು 1,56,335. ಬಡ್ಡಿ ಜಮೆ ಆದದ್ದು 525. ಒಟ್ಟಾಗಿ 1,61,035 ರೂಪಾಯಿ 75 ಪೈಸೆ ಒಟ್ಟಿಗೆ. ಅದರಲ್ಲಿ ಖರ್ಚು 56,394. ಉಳಿಕೆಯಾಗಿ 1,04,641.75 ಪೈಸೆ ಆಸ್ ಪರ್ ಕ್ಯಾಶ್ ಬುಕ್ ಮತ್ತು ಪಾಸ್ಬುಕ್. ಧನ್ಯವಾದ. ವರದಿಯನ್ನು ಬಹಳ ಸವಿಸ್ತಾರವಾಗಿ ಓದಿದ್ದಾರೆ. ಗ್ರಾಮ ಸಂಪನ್ಮೂಲ ಇಲಾಖೆಯಾದ ಇದು ಓದಿದ್ದು 2022 ಮತ್ತು 2023 ಅಂದ್ರೆ ಒಂದು ವರ್ಷ. 2022ರಿಂದ 2023 ವರ್ಷದ ವರದಿ ಓದಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿಕೊಂಡು ಕಾರ್ಯಕ್ರಮ ಮುಂದಿನ ಅಂಗವಾಗಿ ಈಗ ವರದಿ ಏನು ಓದಿದ್ದಾರೆ ಅದರ ಕುರಿತು ಪೋಷಕರೊಂದಿಗೆ ಚರ್ಚೆ ಅಂತಿದೆ. ಚರ್ಚೆ ಮಾಡಲಿಕ್ಕೆ ಏನಾದರೂ ಇದ್ರೆ ಅಥವಾ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಹೇಳಿದ್ದು ಕೆಲವೊಂದು ಮಾಹಿತಿ ಅರ್ಥ ಆಗದೆ ಅಥವಾ ಹೆಚ್ಚಿನ ಮಾಹಿತಿ ಇದ್ದರೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಅಲ್ಲಿ ಕೆಲವೊಂದು ಪೋಷಕರು ವರದಿಯಲ್ಲಿ ಇವಾಗ ಮಂಡಳಿಯ ವರದಿ ಕೇಳಿದ್ರಲ್ವಾ? ಸ್ಕಾಲರ್ಶಿಪ್ ಅದು ನಿನ್ನೆ ಸ್ಕಾಲರ್ಶಿಪ್ ಇದೊಂದು ಬುಕ್ ಕೊಟ್ಟಿದ್ರಲ್ಲ. ಅಂದ್ರೆ 22-23ರಲ್ಲಿ ಕೆಲವೊಂದು ಶಾಲಾ ಹಂತದಲ್ಲಿ ವೆರಿಫೈ ಮಾಡಲಿಕ್ಕೆ ನಾವು ಮಾಡಿರ್ತೇವೆ. 22-23ರಲ್ಲಿ 27 ಮಕ್ಕಳಿಗೆ ಸಿಕ್ಕಿದೆ 1,000. ಯಾವುದೋ ಒಂದು ವರ್ಷ ಈ ಬೀಡಿ ಯಾವುದು ಬರಲಿಲ್ಲ. ನೀವು ಹೇಳು ಸರಿ ಬಂದಿದೆಯಾ? 27 ವಿದ್ಯಾರ್ಥಿಗಳಿಗೆ ತಲಾ 1,000 ಅಂತೆ ಪಾವತಿಯಾಗಿದೆ. ಈಗ
NSP ಅಂತಿದೆ. ಹಾ. ಹೌದು. ಅದು ಅವ್ರೆ ನೀವು ಅಪ್ಲೈ ಮಾಡಿಲ್ವಾ? ಮಾಡಿದ್ದೀರಾ? ಹಾ. 3ನೇ ಕ್ಲಾಸ್. ಅದು ಎರಡು ರೀತಿ ಇದೆ. NSP ಸ್ಕಾಲರ್ಶಿಪ್, NSP ಸ್ಕಾಲರ್ಶಿಪ್ ಅಂತ ಇದೆ, SSP ಸ್ಕಾಲರ್ಶಿಪ್. NSP ಅಂದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇದೆ. ಅದು ಅಲ್ಪಸಂಖ್ಯಾತರ ಸ್ಕಾಲರ್ಶಿಪ್. ಅದನ್ನ ನಾವು ನಮಗೆ ಶಾಲೆಗೆ ಒಂದು ಲಾಗಿನ್ ಐಡಿ ಇದೆ, ಅದನ್ನ ನಾವು ವೆರಿಫೈ ಮಾಡಿ ಕಳಿಸ್ತೇವೆ ಶಾಲೆಗೆ. ನೀವು ಅರ್ಜಿ ಹಾಕಿರ್ತೀರಿ, ಅದು ನಮಗೆ ಕಾಣ್ತದೆ ಆನ್ಲೈನ್. ನಾವು SSP ಸ್ಕಾಲರ್ಶಿಪ್ ಇದು ನಮಗೆ ವೆರಿಫೈ ಏನು ಬರೋದಿಲ್ಲ, ಡೈರೆಕ್ಟ್ ತಾಲೂಕಿಗೆ ಹೋಗುದು. ಹಾಗಾಗಿ ಈಗ ನೀವು ನಮಗೆ ಅಪ್ಲಿಕೇಶನ್ ಹಾಕಿದ್ದೇನೆ, ಅರ್ಜಿ ಕೊಟ್ಟಿದ್ದೀರಿ. ಈಗ ಕೆಲವೊಂದು ಸ್ಕಾಲರ್ಶಿಪ್ ನಮಗೆ ವೆರಿಫೈ ಬರುವುದಿಲ್ಲ, ನಾವು ವೆರಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಂದು ಈಗ ಮೊನ್ನೆ ಒಂದು 12 ಮಕ್ಕಳದೇನೋ ಬಂದಿದೆ, ನಾವು ವೆರಿಫೈ ಮಾಡಿ ರಿಪೋರ್ಟ್ ತೆಗೆದಿದ್ದೇವೆ. ಮತ್ತೆ SSP ಕೇಳಿದಾಗ ನಮಗೆ ಇಲ್ಲ, ನಿಮಗೆ ಇಲ್ಲ, ಡೈರೆಕ್ಟ್ ತಾಲೂಕು ಅಂತ ಹೇಳಿದ್ದಾರೆ. ಕೆಲವೊಂದು ಅದೇ ಅಲ್ಪಸಂಖ್ಯಾತರು. ಈಗ SST ನಿಮ್ಮ ಇದು SST ಅವರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಕಳೆದ 22-23 ಬರ್ಲಿಲ್ವಾ? ಅಂದ್ರೆ ಅದು ಬೇರೆ ಕಡೆ ಅದೇ ವರ್ಷದ ಮಕ್ಕಳಿಗೆ ಬಂದಿದೆ ಅಂತ ಕೂಡ ವಯಸ್ಸಿನ ತರಗತಿ ಆದವರಿಗೆ ಕೂಡ ಕೆಲವೊಮ್ಮೆ ಸ್ಕಾಲರ್ಶಿಪ್ಗಳು ಸಿಗೋದಿರ್ತದಲ್ಲ. ಸಣ್ಣ ಕ್ಲಾಸ್ ಹೈಸ್ಕೂಲಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ದಾಖಲೆ ನಮಗೆ ಶಾಲೆಯಲ್ಲಿ ಸಿಕ್ಕಂತ ದಾಖಲೆ ಅಂತ ಹೇಳಿದ್ರೆ 27 ಜನರಿಗೆ ಸಿಕ್ಕಿರುವಂತದ್ದು, ಅದನ್ನು ನಾವು ದಾಖಲೆ ಮಾಡ್ಕೊಂಡಿದ್ದೇವೆ. ಸೊ ಅದು ನಿಮ್ಮ ಇದರಲ್ಲಿ ವಹಿಯಲ್ಲಿ ಕೂಡ ಅವರು ನಮೂದು ಮಾಡಿದ್ದಾರೆ ಶಾಲೆ ಅಲ್ಪಸಂಖ್ಯಾತ. ಇದು ಇವಾಗ ಇವನು ನೇರವಾಗಿ ಇದರಲ್ಲಿ ಸೈಬರ್ ಎಂಟ್ರಿ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ, ನೀವು ಯಾವುದೇ ಅಪ್ಲೈ ಮಾಡಿಲ್ಲ, ನಮಗೊಂದು ಕಾಪಿ ಕೊಡಿ. ಕಾಪಿ ಕೊಡಿ, ಯಾಕಂದ್ರೆ ಶಾಲೆಯಿಂದ ಅವ್ರಿಗೆ ಏನಾದ್ರು ಅವರಿಗೆ ರೆಸಲ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಕೊಡ್ಬೇಕು. ಮಾಡಿದ್ದಾರೆ ಪಾಪ ಅವರು ಎಲ್ಲ ಮಾಡಿದ್ದಾರೆ ಅವರು. ಗೊತ್ತಿಲ್ಲ ಮಾಡಿದ್ದಾರೆ ಜವಾಬ್ದಾರಿ ತಗೊಂಡು ಅವ್ರು ಹೇಳಿದ್ರಲ್ಲ ನಿಮ್ಗೆ ಮಾಡಿ ಇಂತಿಂತ ದಾಖಲೆ ಕೊಡಿ ಎಲ್ಲ ಹೇಳಿ ಮಾಡಿದ್ದಾರೆ. ಯಾಕೆ ಗೊತ್ತಿಲ್ಲ ತಂದು ಕೊಟ್ಟರೆ ನಿಮ್ಮ ಕಡೆಯಿಂದ ಏನಾದ್ರು ಮಾಹಿತಿ ಮಾಡುವಂತ. ನಾನು ನಿನ್ನೆ ಅಷ್ಟೇ ನಮ್ಮ ತಾಲೂಕಿನ DC ಹೋಗಿರ್ತಾರೆ, ಗೌರ್ಮೆಂಟ್ SSP ಫಾರ್ಮ್ ಕೊಟ್ಟಿದ್ದಾರೆ. ಇದ್ದೀರಾ ಯಾರಾದ್ರೂ? ಈ ವರ್ಷದ್ದು ಮೊನ್ನೆ 2-3 ದಿನ ಅಲ್ಪಸಂಖ್ಯಾತ ಮಕ್ಕಳಲ್ಲ, ಇದು ನಮ್ಮ ಸಮುದಾಯದ ಮಕ್ಕಳು. ನಾನು ಅದನ್ನ ಫೋನ್ ಮಾಡಿ ಹೇಳಿದಾಗ ನಮಗೆ ನಮಗೆ ಕೊಡ್ತಿಲ್ಲ ಗ್ರೇಡ್ ಪಾಸ್ ಶಾಲೆಗೆ ಅಲ್ಪಸಂಖ್ಯಾತ ಹೇಳಿದಾಗ ಅದು ಡೈರೆಕ್ಟ್ ಅಲ್ಲಿಗೆ ಹೋಗಿ ನಮಗೆ ಬರುವುದಿಲ್ಲ. ನಮ್ಮ ಕಾಪಿ ನೀವು ಯಾವುದೇ ಒಂದು ಕಾಪಿಯನ್ನು ಅಪ್ಲೈ ಮಾಡಿದಂತಹ ಅಲ್ಲಿ ಸ್ಲಿಪ್ ಕೊಡ್ತಾರಲ್ಲ, ಸೊ ಅದನ್ನು ಒರಿಜಿನಲ್ ಇವೆಂಟ್ ಸೆಲೆಕ್ಷನ್ ಕಾಪಿ ತಂದು ಕೊಡಿ. ಸೊ ಅವರಿಗೆ ಅದನ್ನು ಕೇಳಲಿಕ್ಕೆ ಈಸಿ ಆಗುತ್ತೆ. ಅದೇ 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 ಗೊತ್ತಾಗಲ್ಲ, ಅಂದ್ರೆ ಹೇಳಿದಾಗೆ ಅದ್ರದ್ದು ಅವರಿಗೆ ಲಾಗಿನ್ ಇದೆ, ಅವರು ಚೆಕ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಬಟ್ ಇದು ನೀವು ಹೊರಗಡೆ ಇದು ಮಾಡೋದ್ರಿಂದ ಅವ್ರಿಗೆ ಏನು ಮಾಹಿತಿ ಇರಲ್ಲ, ನೀವು ಅಪ್ಲೈ ಮಾಡಿದ್ರ ಬಗ್ಗೆ ಕೂಡ ಗೊತ್ತಿರಲ್ಲ. ಸೊ ಅಪ್ಲೈ ಮಾಡಿದ ನಂತರ ಕಾಪಿ ತಂದು ಕೊಡಿ, ಅವರು ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಕೇಳಲಿಕ್ಕೆ ಈಸಿ ಆಗುತ್ತೆ ಅವರಿಗೂ. ಮತ್ತೆ ಅಪ್ಲೈ ಮಾಡೋದಕ್ಕೆ ಮುಂಚೆ ಮಾರ್ಕ್ಸ್ ಕಾರ್ಡ್ಸ್ ನಾವು ನಿಜವಾಗಿಯೂ ನಮ್ಮಲ್ಲಿ ತಗೊಂಡು ಮತ್ತೆ ಕೆಲವೊಮ್ಮೆ ಅಲ್ಲ ಕೇಳ್ತಾರೆ, ಕೆಲವೊಮ್ಮೆ ಕೇಳ್ತಾರೆ, ತಗೊಂಡು ಹೋಗ್ತೀವಿ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಉಲ್ಟಾ ಆಗ್ತದೆ. ಸೈಬರ್ ಅವರು ಇಷ್ಟೇ ಬಂದ ಪರ್ಸೆಂಟೇಜ್ ಅಪ್ಲೋಡ್ ಮಾಡ್ತಾರೆ, ಕೇಳುದಿಲ್ಲ. ಮಾಡಿದ್ರೆ ಅದು ಕಾಪಿ ಉಂಟಲ್ಲ, ಕಾಪಿ ಭವಿಷ್ಯದಲ್ಲಿ
ಶಾಲೆಯಲ್ಲಿ ನಮಗೆ ಅಲ್ಲಿ ಹೈಸ್ಕೂಲ್ ಅಲ್ಲಿ ಅಲ್ಲೇ ಮಾಡಿದ್ದಾರೆ. ಅದು ಯಾರು ಶಿಕ್ಷಕರು ಜವಾಬ್ದಾರಿ ಮಾಡ್ತಾರೆ, ಇಲ್ಲ ಪೇರೆಂಟ್ಸೇ ಮಾಡ್ಬೇಕಂತ ನಾವು ಜಾತಿ ಆದಾಯ ಮಾತ್ರ ಅವರಿಗೆ ಕೊಟ್ಟದ್ದು ಮಕ್ಕಳಿಗೆ ಶಾಲೆಗೆ ಕೊಟ್ಟು ಮತ್ತೆ ಕೊಡ್ಲಿಕ್ಕೆ ಜಾತಿ ಆದಾಯ ಕೊಟ್ಟಿದೆ. ಓಕೆ, ಇವಾಗ ಅದು ಏನಾದ್ರೂ ನೀವು ಅಪ್ಲೈ ಮಾಡಿದ ಕಾಪಿ ಇದ್ರೆ ತಂದು ಕೊಡಿ. ಕೊಡಿ ನೋಡೋಣ. ನೋಡೋದು. ಮತ್ತೆ ಸ್ಕಾಲರ್ಶಿಪ್ ಪೇರೆಂಟ್ಸ್ ಹೇಳುದು ಬಹುಶಃ ಒಂದು ವರ್ಷ SATS ಆಗಿನೆಗೆಯಲ್ಲಿ ಕಾಪಿ ಇದ್ರೆ ಕೊಡಿ, ನಾವು ಈಗ ಕೊಟ್ಟವರದ್ದೆಲ್ಲ NSB ಅಂತ ಇದೆಯಲ್ಲ ಅದರದ್ದು ವೆರಿಫೈ ಆಗಿದೆ. ಮತ್ತೆ ನಾವು ನಿನ್ನೆ ಕೂಡ ಲಾಗಿನ್ ಓಪನ್ ಮಾಡಿ ನೋಡಿದೆ, ಬೇರೆ ಯಾರದ್ದು ಕೂಡ ಇಲ್ಲ. ಅಂದ್ರೆ ನೀವು ನಮ್ಗೆ ಕೊಟ್ಟಿಲ್ಲದಿದ್ರು ಅಲ್ಲಿ ಹೆಸರು ಡಿಸ್ಪ್ಲೇ ಆಗಿರ್ತದೆ, ಅದ್ರೆ ನಾವು ಕಾಪಿ ಕೊಡಲೇಬೇಕಾಗ್ತದೆ. ನಾವು ನೋಡಿ SSP ಕೊಟ್ಟಿದ್ದಾರೆ ಕೆಲವರು, ಅದು ತಾಲೂಕಲ್ಲಿ ನೀವು ಆಫೀಸ್ನಲ್ಲಿ ಅವರೇ ವೆರಿಫೈ ಮಾಡೋದಂತೆ. ನಮಗೇನು ಲಾಗಿನ್ ಆಗಿಲ್ಲ, ಅಲ್ಲಿ ನಾವು ಗಮನಕ್ಕೆ ಕೊಟ್ಟಿದ್ದೇವೆ, ಫಾಲೋ ಮಾಡಿ. ಅದನ್ನು ಹೊರತುಪಡಿಸಿ ವಿದ್ಯಾರ್ಥಿ ವೇತನದ್ದು ಇವಾಗ ಅದಕ್ಕೆ ಕನ್ಸೆಷನ್ ಬಂದಿದೆ. ಅದೇ ಇನ್ನೊಂದು ಸರ್, ಅದು ಬೇರೆ ಬೇರೆ ಸ್ಕಾಲರ್ಶಿಪ್ ಒಂದಕ್ಕೆ ಮಾತ್ರ ಸಿಗುವಂತ ಕೂಡ ಬೇರೆ ಬೇರೆ ಹಾಕಿದ್ದೇವೆ ಒಂದಕ್ಕೆ ಬಿದ್ದಿರ್ತದೆ. ಮತ್ತೆ ಬ್ಯಾಂಕ್ ಇಶ್ಯೂ ಕೂಡ ಆಧಾರ್ ಲಿಂಕ್ ಆಗಿಲ್ಲ, ಅದು ಕೂಡ ಕೆಲವು ಸಮಸ್ಯೆ. ಹಣ ಬಿಡುವಾಗ ಆಧಾರ್ ಲಿಂಕ್ ಆಗಿ ಬ್ಯಾಂಕ್ ಇದು ಮತ್ತೆ ಆಧಾರ್ ನಂಬರ್ಸ್ ಲಿಂಕ್ ಆಗಿಲ್ಲ. ಯಾಕಂದ್ರೆ ನಮ್ಮಿಂದ ಸಮಸ್ಯೆ ಆಗ್ತದೆ. ಸ್ವಲ್ಪ ಮಾಡ್ತಿದ್ರು ಮಾಡಿದ್ದಾರೆ, ಬೇರೆ ಇಲ್ಲಿ ಹಣ ವಿಧವಿಧಾನ SST ಇದು ಹಣ ಬಿದ್ದಿದೆ ಅಂತ ಯಾರಿಗೂ ಬಂದಿಲ್ಲ. ಹೈಸ್ಕೂಲ್ ಕೂಡ ಅದೇ ಹೈಸ್ಕೂಲ್ ಅಂದಾಗ ಫಂಡ್ ಬೇರೆ ಆಗ್ತದೆ ಏನೋ ಯಾರಿಗೂ ಗೊತ್ತಿಲ್ಲ. ಓಕೆ, ಅದು ಬಿಟ್ಟು ಬೇರೆ ವರದಿಗೆ ಒಪ್ಪಿಗೆ ಇದೆಯಾ? ವರದಿ ಸರಿಯಾಗಿದೆ ಅಂತ ಹೇಳ್ತೀರಾ? ಒಪ್ಪಿಗೆ ಇದೆಯಾ ನಿಮಗೆ? ನೀವೇ ಮಾತಾಡ್ಬೇಕು. ಈ ಸಭೆ ನಿಮ್ದೆ, ಪೋಷಕರ ಸಭೆ ಅಂತ ಹೇಳಿದ್ರೆ ಪೋಷಕರು ಮಾತಾಡ್ಬೇಕು, ನಾವು ಮಾತಾಡೋಗಿಲ್ಲ. ಇಲ್ಲಿ ನಾವು ಮಾತಾಡ್ತಿದ್ವಿ, ಉಲ್ಟಾಗ್ತಿದೆ. ಹೇಳಿ, ವರದಿಗೆ ಆದ್ರೂ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ಓಕೆ, ಸೊ ಇನ್ನು ನಿಮ್ಮ ಬೇಡಿಕೆ ಏನಾದ್ರು ಇದ್ರೆ ಹೇಳಿ, ಸಲಹೆ ಸೂಚನೆ ಇರ್ಬೋದು ಅಥವಾ ಬೇಡಿಕೆ, ಸೊ ಇಂಥದ್ದು ಇದ್ರೆ ಆಗ್ಬೋದಿತ್ತು. ಸಲಹೆ ಸೂಚನೆಗಳು ನಿಮ್ಮ ಮಕ್ಕಳಿಗೆ ಏನಾದ್ರು ಬೇಕಾ, ಶಾಲೆಗೆ ಏನಾದ್ರು ಬೇಕಾ ಅನ್ನೋದು ಇದ್ರೆ ನಾವು ಕೊಟ್ಟಿದ್ದೇವೆ. ರೂಮ್ಸ್ ಬೇಕು ಅಂತ ಹೇಳಿ ಬರ್ತಿದೆ, ದುರಸ್ತಿ ಆಗ್ಬೇಕು ಅಂತ ಕೊಟ್ಟಿದ್ದೇವೆ. ಇಲಾಖೆ ವತಿಯಿಂದ ಏನೇನು ಮಾಹಿತಿ ಕೇಳಿರ್ತಾರೋ ಅವಾಗ ರೂಮ್ ಬೇಕು, ಟಾಯ್ಲೆಟ್ಸ್ ಬೇಕು. ಮತ್ತೆ LKG UKG ನಮ್ಮ SDMC ಅವರ ವಿಶೇಷ ಆಸಕ್ತಿಯಿಂದಾಗಿ LKG ಗೆ ಪರ್ಮಿಷನ್ ಸಿಕ್ಕಿದೆ, ನೆಕ್ಸ್ಟ್ ಇಯರ್ UKG ಕೂಡ ಪರ್ಮಿಷನ್ ಆಗಿದೆ. ಸಂಬಂಧಪಟ್ಟ ಫಂಡ್ಗಳನ್ನು ಕೂಡ ಅವಾಗ ರಿಲೀಸ್ ಮಾಡೋದು ಅಂತ ಬಂದಿದೆ. ಅಲ್ಲದೆ ಬೇರೆ ಏನಾದರೂ ಕೇಳಿದ್ರೆ, ಯಾಕಂದ್ರೆ ತಾಲೂಕು ಪಂಚಾಯತ್ನ ಅನುದಾನವೂ ಕೂಡ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ಈಗ ಹಂತದಲ್ಲಿ ರೂಮ್ ಕೊಡಬೇಕು, ರೂಮ್ ಬರ್ತದೆ ಸರ್. 8 ಕ್ಲಾಸ್ ಪ್ಲಸ್ LKG ಅದೇ ಮಾತಾಡಿ. ನಿಮ್ಮ ಪಾಲಕರ ಪರವಾಗಿ ಏನಾದ್ರು ಈ ಶಾಲೆಗೆ ಬೇಕು ಅಂತ ಹೇಳಿದ್ರೆ ನಾವು ಅದನ್ನು ನೋಟ್ ಮಾಡ್ಕೊಡ್ತೇವೆ. ಆ ನಂತರ ನಮ್ಮ ಮುಖ್ಯ ಶಿಕ್ಷಕರು ಮಾತಾಡ್ತಾರೆ. ಅವರಂದ್ರೆ ಅಫಿಷಿಯಲ್ ಆಗಿ ಏನೆಲ್ಲ ಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ನಮ್ಮ SDMC ಅಧ್ಯಕ್ಷರು ಹೇಳ್ತಾರೆ ಏನೆಲ್ಲ ಬೇಕು, ಆಡಳಿತವಾಗಿ ಇಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದನ್ನು ಕೂಡ ನಾವು ನೋಟ್ ಮಾಡ್ತೀವಿ. ಈಗ ನಿಮ್ಮಿಂದ ಏನಿಲ್ಲ ಅಂತ ನಮಗೆ ಮುಖ್ಯ ಶಿಕ್ಷಕರು ಆಯ್ತು. ನಿಮ್ದೇನಿಲ್ವಾ? ಪೋಷಕರ ಬೇಡಿಕೆ ಏನಿಲ್ಲ? ಜಾಸ್ತಿ ಮಕ್ಕಳಿದ್ರೆ 1ರಿಂದ 8ನೇ ಕ್ಲಾಸ್ ವರೆಗೆ 100 ಇರುವ ರೂಲ್ಸ್ ಇಡುದು ನಾವು. 1ರಿಂದ 7ನೇ ಕ್ಲಾಸ್ ವರೆಗೆ 100 ಮಕ್ಕಳಿದ್ರೆ ವೇಕೆನ್ಸಿ ಬರ್ತದೆ.
ಮುಂದಿನ ವರ್ಷದಲ್ಲಿ ಮುಖ್ಯ ಶಿಕ್ಷಕರ ಒಂದು ವೇಕೆನ್ಸಿ ಬರ್ಬೋದು, ಒಂದು ಎಕ್ಸ್ಟ್ರಾ. ಅಲ್ಲ ಅದನ್ನು ಬರೀರಿ. ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಬೇಡವಾ? ಸಾಕಾ? ನಿಜವಾಗಿ ವಿಷಯ ಏನಂದ್ರೆ ನಾವಿಬ್ಬರೇ ಈಗ ರೆಗ್ಯುಲರ್ ಟೀಚರ್ಸ್. ನಮ್ಮಲ್ಲಿ 78 ಮಕ್ಕಳು 1ನೇ ಕ್ಲಾಸ್ 8ನೇ ಕ್ಲಾಸ್ ವರೆಗೆ ಇದ್ದಾರೆ. 8ನೇ ಕ್ಲಾಸ್ ಇದ್ದು ಟೀಚರ್ಸು ಇಲ್ಲ, ಯಾರಿಲ್ಲ, ನಾವೇ ಮಾಡ್ಕೊಂಡು ಹೋಗ್ಬೇಕು. ಎಕ್ಸ್ಟ್ರಾ ನಮಗೆ 7 ಕ್ಲಾಸ್ ಜಾಸ್ತಿ ಬರ್ತದೆ. ಅಲ್ಲ, ಅದು ನಾವು ಇಲಾಖೆ ವಿರುದ್ಧ ಮಾತಾಡೋದಂತಲ್ಲ, ಇರುವ ವಿಷಯ ಹೇಳಿ. ಹಾಗಾಗಿ ಟೀಚರ್ಗಳ ಅವಶ್ಯಕತೆ ಕೂಡ ಬೇಕು. ಒಂದು ಇಲಾಖೆಯಿಂದ ಗೆಸ್ಟ್ ಟೀಚರ್ ಅತಿಥಿ ಶಿಕ್ಷಕರು ಹೋಗಿದ್ದಾರೆ, ಅವರಿಗೆ ತಿಂಗಳಿಗೆ ಇಲಾಖೆಯಲ್ಲಿ ಕೊಡೋದು. ಒಂದು ವರ್ಷದ ಟೀಚರ್ಸ್ಗಳು ಕೂಡ ಬೇಕು ಅಂತ ಹೇಳಿದ್ರೆ ಹೈಸ್ಕೂಲ್ ಬೇಕಾ? ಹೌದು, ಬೇಡವಾ? ಅದನ್ನು ಕೂಡ ಹೇಳಿ. 9 ಬೇಕು ನಮಗೆ. ಮತ್ತೆ ಊಟ ಮೂಲ ಐದು ಅವು ಮತ್ತೆ ಅವರೇ ಈಗ ನಮ್ಮ ಮತ್ತೆ ಊಟ ಮೂಲ ಸಿದ್ಧಗಟ್ಟೆ ಇದು ಕೊಡ್ದು ಮನೆ ಕೊಡ್ತಾ SDM ಕ್ಷೇತ್ರ ಕೊಡ್ತಾ MLA ನೇಷನಲ್ ಸ್ಪೀಕರ್ ಕೂಡ ಕೊಡ್ತಾ ಸರ್ಕಾರ ರೂಲ್ಸ್ ಕೊಡ್ತಾ MF ಕೊಡ್ತೇವೆ. ಆಯ್ತು, ಪ್ರೌಢಶಾಲೆಗೆ ತರಗತಿಗಳನ್ನು ಪ್ರಾರಂಭಿಸಬೇಕು. ಮೇನ್ ಪಾಯಿಂಟ್ ಮೇನ್ ಅಲ್ಪಾವಣಿಕೆ ಈಗ ವಿಶೇಷವಾಗಿ ಖಾಸಗಿ ಸ್ಕೂಲಿಗೆ ಆಗುದಿಲ್ಲ. ಬಂಟ್ವಾಳ ತಾಲೂಕಿನ ಸಿದ್ದಗಟ್ಟೆಯಿಂದ ಹೆಚ್ಚಿನ ಮಕ್ಕಳು ಬರ್ತಾರೆ. ಈಗ ಅವರು ಕೂಡ ಒಂದು ಪೇರೆಂಟ್. ಈಗ ನಿಮಗೆ ಹೈಸ್ಕೂಲಿಗೆ ಸಂಬಂಧಪಟ್ಟ ಈ ಶಾಲೆ ಹತ್ತಿರ ಆಗ್ತದೆ, ಸಿದ್ದಗಟ್ಟೆ ಇದೇ ಹತ್ತಿರ ಆಗ್ತದೆ, ಅಲ್ಲಿಗೆ ದೂರ. ಅದು ಅವರ ಬೇಡಿಕೆ. ಮತ್ತೆ ಅವರು ಎಲ್ಲರ ಬೇಡಿಕೆ ಲಾಸ್ಟ್ ಟೈಮ್ ಎಜುಕೇಶನ್ ಬಗ್ಗೆ ಕೂಡ ಒಳ್ಳೇದು ಮಾತಾಡಿ ಹೋಗಿದ್ದಾರೆ. ನನ್ನ ಇದ್ದಾಳೆ ಇವಳು ಅವರ ಮಗಳು ಚಂದ ಹೇಳಿ ಓದ್ತಾಳೆ. ಅವಳ ಅಣ್ಣನಿಗೆ ಅವಳೇ ಹೇಳಿಕೊಡುದು. ಅವನು ಬೇರೆ ಶಾಲೆ ಹೋಗ್ತಾನೆ, ಆ ಶಾಲೆ ಬೇಡ ಹೇಳಿಕೊಡುದು ಅಂದ್ರೆ ಎಜುಕೇಶನ್ ಬಗ್ಗೆ ಅವರಿಗೆ ಸಮಾಧಾನ ತಂದಿದೆ. ಅದ್ರ ಬಗ್ಗೆ ಹೈಸ್ಕೂಲ್ ಬಗ್ಗೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಪ್ರಸ್ತಾಪ ಮಾಡ್ಬೇಕು. ಅದನ್ನೇ ಹೇಳಿದ್ರು. ಈ ಸಭೆ ಅಂತ ಹೇಳಿದ್ರೆ ಸಲಹೆ ಸೂಚನೆ ಶಾಲೆ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಬೇಕು. ಅವಾಗ ಏನಾಗುತ್ತೆ, ಶಾಲೆ ಬಗ್ಗೆ ಒಂದು ಗೌರವ ಹೆಚ್ಚುತ್ತೆ. ಸಭೆಗಳಲ್ಲಿ ನೀವು ಅದನ್ನು ಮಾತಾಡ್ಬೇಕು. ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಅದನ್ನೆಲ್ಲ ಮಾತಾಡ್ಬೇಕು ಅಲ್ವಾ? ಅದು ಏನಾಗುತ್ತೆ, ಒಟ್ಟಾರೆಯಾಗಿ ಶಿಕ್ಷಣದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ ಈ ಶಾಲೆಯ ಬಗ್ಗೆ ಅಲ್ವಾ? ಶಿಕ್ಷಕರ ಬಗ್ಗೆ ಎಜುಕೇಶನ್ ಕೊಡ್ತಾರೆ, ವಿದ್ಯಾಭ್ಯಾಸ ಕೊಡ್ತಾರೆ. ಶಿಕ್ಷಕರೇ ಹೋಗುದು ಈ ಡಿಗ್ರಿ ಆಯ್ನ ಸೆಕೆಂಡರಿ ಸೈನ್ ಟೀಚರ್ ಪಾಠ ಮಾಡ್ತಾರೆ. ಕೆಲವು ಜೋಬಿಗೆ ಅರ್ಥನೇ ಆಗ್ತದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪೂರ ಟ್ರೈನ್ ಟೀಚರ್ ಆಗ್ತದೆ. ಟ್ರೈನಿಂಗ್ ಆಯ್ತಾ, ಮುಂದುವರಿಸಬಹುದಾ? ಕೆಲವು ಶಾಲೆ ಅಭಿಪ್ರಾಯ ಹೇಳಲಿಕ್ಕೆ ಅನಿಸಿರ್ಬೋದು, ಕೆಲವು ಹೇಳೋದಕ್ಕೆ ಹೆಚ್ಚು ಕಡಿಮೆ ಆಗ್ತದೆ ಅಂತ ಅವರೊಬ್ಬರು ಹೇಳ್ತೀವಿ ಹೈಸ್ಕೂಲ್ ಬೇಕಂತ ಹೇಳಿ. ಅದಕ್ಕೆ ಬರೋಣ. ಹೈಸ್ಕೂಲ್ ಬೇಕನ್ನೋದು ದಯಮಾಡಿ ಹೀಗೆ ಆಗ ನಾವು ಅಂದಾಜು ಒಂದು ಲೆಕ್ಕಕ್ಕೆ ಮುಂದೆ ಹೋಗ್ಬೋದು. ಆಯ್ತು, ಓಕೆ, ದಾಖಲು ಮಾಡ್ಕೊಳ್ಳಿ. ನಿಮಗೆ ಯಾವುದೆಲ್ಲ ಹೇಳ್ತೀರಾ ಅದೆಲ್ಲವನ್ನು ದಾಖಲು ಮಾಡಿ ಅದನ್ನು ಮುಂದೆ ಕಳಿಸುವಂತ ಪ್ರಯತ್ನ ಮಾಡ್ತೇವೆ. ಇವತ್ತೇ ಆಗುತ್ತೆ, ನಾಳೆ ಆಗುತ್ತೆ ಅಂತಲ್ಲ, ಆದಾಗ ಖಂಡಿತ ಮತ್ತೆ ಕೆಲವು ಇಂಗ್ಲಿಷ್ ಮೀಡಿಯಂ ಮಾಡ್ಬೇಕಂತೆ ಸರ್ಕಾರಿ ಅದ್ರ ಬಗ್ಗೆ ಓಕೆ, ಮುಂದುವರಿಸಬಹುದಲ್ಲ ಕಾರ್ಯಕ್ರಮ? ಮುಂದಿನ ಈಗಾಗಲೇ ಸ್ವಾಗತವನ್ನು ಮಾಡಿದ್ದಾರೆ ಮತ್ತು ಕೆಲವೊಂದು ಮಾಹಿತಿ ಹೇಳಿದ್ದಾರೆ. ನಮ್ಮ ಇದಕ್ಕೆ ಸಂಬಂಧಪಟ್ಟ ನಮ್ಮ ಶಾಲೆಗೆ ಏನ್ ಬೇಕು ಅಂತ ಕೇಳಿದಾರೆ ಅವರು. ಹಾಗಾಗಿ ಇನ್ನು ಶಿಕ್ಷಕರ ಕೊರತೆ ಒಂದಿದೆ, ಶಿಕ್ಷಕರ ಕೊರತೆ ತುಂಬಾನೇ ಇದೆ. ಅಂದ್ರೆ ಇಬ್ಬರೇ ನೋಡಿ, 78 ಮಕ್ಕಳು 8ನೇ ಕ್ಲಾಸ್ ಒಂದು ಎಕ್ಸ್ಟ್ರಾ. ಅಷ್ಟು ಮಕ್ಕಳಿಗೆ ನಾವೀಗ ಇಬ್ಬರೇ ಪಾಠ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಶಿಕ್ಷಕರ ಪ್ರತಿಯೊಂದು
ಮತ್ತೆ ಕ್ಲಾಸ್ ರೂಮ್ಗಳು ಸಹ ಕೊಡ್ತೇವೆ ಸರ್ ನಮಗೆ 2-3 ಕ್ಲಾಸ್ ಒಟ್ಟೊಟ್ಟಿಗೆ ಹಾಕೊಂಡು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ LKG UKG ಇದೆ, ಅವ್ರಿಗೊಂದು ಗ್ರೂಪ್ ಬಿಟ್ಕೊಟ್ಟಿದ್ದೇವೆ, 8ನೇ ಇದೆ. ಹಾಗಾಗಿ ನಮಗೆ ಕ್ಲಾಸ್ ರೂಮ್ಗಳು ಕೊಡುತ್ತೆ. ಮತ್ತೆ ಈ ಫೀಲ್ಡ್ ಅಲ್ಲಿ ಸರ್ ಮಳೆಗಾಲದಲ್ಲಿ ತುಂಬಾ ನೀರು ನಿಲ್ತದೆ, ಮಕ್ಕಳು ಓಡಾಡಲಿಕ್ಕೇನೆ ಆಗುದಿಲ್ಲ, ಕೆರೆ ತರ ನಿಲ್ತದೆ ಸರ್. ಅದೊಂದು ಫೀಲ್ಡ್ಗೆ ಒಂದು ಮಣ್ಣಾಕ್ಸಿ ಒಂದು ಸಬ್ಜೆಕ್ಟ್ ಮಾಡ್ಕೊಡ್ಬೇಕಂತ ಅದೇ ಕೊಟ್ಟಿದ್ದೇವೆ. ನೀವು ಸ್ವಲ್ಪ ಅದಕ್ಕೆ ಗಮನ ಹರಿಸಿದ್ರೆ ನಮ್ಗೊಂದು ಆಗ್ತದೆ. ಮತ್ತೆ ಶೌಚಾಲಯ ಹೌದು, ಅದಕ್ಕೆ ನಾವೀಗ ಅವ್ರ ಗಮನಕ್ಕೆ ತರ್ತಾ ಇದ್ದೇವೆ. ಮಳೆಗಾಲದಲ್ಲಂತೂ ಕೆರೆ ತರನೇ, ಮಕ್ಕಳು ಓಡಾಡ್ಲಿಕ್ಕೆ ಆಟಾಡ್ಲಿಕ್ಕೆ ಏನಕ್ಕೂ ಬರುದಿಲ್ಲ. ಹಾಗೆ ಶೌಚಾಲಯಕ್ಕೂ ತುಂಬಾ ಮಕ್ಕಳಲ್ವಾ, ಶೌಚಾಲಯ ಇನ್ನೊಂದಿದ್ರೆ ಹುಡುಗಿಯರು ಮತ್ತು ಹುಡುಗರಿಗೆ ಒಳ್ಳೆಯದು. ಹಾಗೆ ಅದಕ್ಕೊಂದು ಮಾಡಿದ್ರು ಸರ್, ಮಂಜೂರು ಮಾಡಿದ್ರು. ಮತ್ತೆ ಇತರ ರೂಮ್ಗಳಲ್ಲಿ ಸರ್ ಒಂದು ರೂಮ್ ಮಳೆಗಾಲದಲ್ಲಿ ಫುಲ್ಲು ಸೋತೆ ಬೇಜಾರು ಬರುದಿಲ್ಲ. ನಾವು ಮಳೆಗಾಲದಲ್ಲಿ ಫುಲ್ ಬೀಗ ಹಾಕಿದ್ವಿ, ಬೀಗ ಹಾಕಿ ಬೇರೆ ಕಡೆ ಜಗಲಿಯಲ್ಲೆಲ್ಲ ಕುತ್ಕೊಂಡು ಪಾಠ ಮಾಡಿದ್ದೇವೆ. ಹಾಗಾಗಿ ಅದೊಂದು ರೂಮ್ಗಳ ಬಗ್ಗೆ ಮಾತ್ರ ಒಂದು ದುರಸ್ತಿ, 2 ಹೊಸ ಕೊಡೆಗಳು, ಇಷ್ಟೊಂದು ನಮ್ಗೊಂದು ಮಾಡಿಕೊಟ್ಟರೆ ತುಂಬಾ ಉಪಕಾರ ಆಗ್ತದೆ ಸರ್. ಮಕ್ಕಳ ಸಂಖ್ಯೆ ಇದೆ ಸರ್ ಇಲ್ಲಿ ನೋಡಿ, 78 ಇದೆ. ಮುಂದೆ 100 ಆಗುವಂತ ಚಾನ್ಸಸ್ ಇದೆ. ಪರ್ಮಿಷನ್ ಸಿಕ್ಕಿದೆ 50 ಮಕ್ಕಳಿಗೆ, 78, 88. ಮತ್ತೆ UKG ನೆಕ್ಸ್ಟ್ ಆದ್ರೆ ಅಲ್ಲಿ ಒಂದು 100 ಮೇಲೆ ಹೋಗ್ತದೆ ಸರ್ ಮಕ್ಕಳ ಸಂಖ್ಯೆ. ಶಿಕ್ಷಕರು ನೋಡಿದ್ರೆ ಇದ್ರೆ ನೋಡಿ ಸರ್ಕಾರದಿಂದ ಕೊಟ್ಟಿರೋದು. ಹಂಗಾಗಿ ಶಿಕ್ಷಕರ ಕೊರತೆ ಮೇನ್ಲಿ 4-5 ಶಿಕ್ಷಕರು ಬೇಕು ಸರ್ ಆಟಕದಲ್ಲಿ, ಹೆಚ್ಚವಿಲ್ಲ ನೋಡಿ, ಅದೊಂದು ಮೇನ್ ಬಿಡ್ತೇವೆ. ಆಫೀಸಲ್ಲಿ ಕೇಳಿದ್ರೆ ನಿಮಗೆ ಇಲ್ಲ 3 ಶಿಕ್ಷಕರು ನಿಮಗೆ ಲೆಕ್ಕದಲ್ಲಿ ಇರೋದು ಇರ್ತದೆ. ಯಾವ ಲೆಕ್ಕದಲ್ಲಿ ಶೌಚಾಲಯ ಇದೆ, ಒಂದೊಂದಿದೆ. ಮಕ್ಕಳ ಸಂಖ್ಯೆ ತುಂಬಾ ಅಲ್ಲ ಸರ್. ಹಾಗೆ ಈಗಿರೋ ಹಳೆಯ ಶೌಚಾಲಯಗಳು ಅವ್ರು ನಾವು ಡೆಮಲಿಷ್ ಮಾಡೋ ಹಂತದಲ್ಲಿ ಇದೆ. ಹಾಗಾಗಿ ಅದೊಂದು ಗಮನ ಹರಿಸಿದ್ರೆ ಈಗ ನಮಗೆ 2 ರೂಮ್ ಸಿಕ್ಕಿದ್ರೆ 2 ರೂಮು ಮತ್ತೊಂದು ದುರಸ್ತಿ ಹೇಳಿದ್ದೀನಿ ನಮಗೆ. LKG UKG ಸಂಬಂಧಪಟ್ಟಾಗ ಎಕ್ಸ್ಟ್ರಾ ರೂಮ್ಗಳು ಬೇಕಾಗ್ತದೆ. ಮತ್ತೆ ಹೌದು, ಮತ್ತಾಗಿ ಬಂದಾಗ ನಮ್ಮ ಹತ್ರ ಅಂತ ಒಂದೇ ಸಲ ಕೊಡ್ತೀವಿ. ಟಾಯ್ಲೆಟ್ಸ್ಗಳು ಕೂಡ ಡೈರೆಕ್ಟ್ ಹೇಳಿದ್ದೀನಿ ಮೇಡಮ್ ಅವರು ಹೇಳಿದ್ದಕ್ಕೆ ಹೆಚ್ಚುವರಿಯಾಗಿ ನಾವು ಈಗಾಗಲೇ ಪಂಚಾಯತಿಗೆ ಗ್ರೌಂಡ್ ಸಂಬಂಧಪಟ್ಟಾಗೆ ಲೆಟರ್ ಕೊಟ್ಟಿದ್ದೇವೆ. ಮತ್ತೆ ಒಂದು ಬಾರಿ ಕೊಟ್ಟಿದ್ದಾರೆ ಅವರು, ಅದನ್ನು ನೀವೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಮೊದಲ ಉಪಾಧ್ಯಕ್ಷರು ಸದಸ್ಯರಾಗಿ ಮೊದಲ ಉಪಾಧ್ಯಕ್ಷರಾಗಿ ಅವರು ಕೂಡ ಮೊನ್ನೆ ಕೂಡ ಮನೆ ಮಾಡಿದ್ರು, ಇವತ್ತು ಕೂಡ ಮನೆ ಕೂಡ ಪಾಸಿಟಿವ್ ಆಗಿ ನಮ್ಮ ಜೊತೆ ಮಾತಾಡಿದ್ರು. ಅದಕ್ಕೆ ಅವರಿಗೆ ಧನ್ಯವಾದ. ಖುಷಿಯಾಗಿ ಇವತ್ತು ಬಂದಿದ್ದಾರೆ. ಅನಿರೀಕ್ಷಿತ ಈ ಸಭೆಗೆ ಅನಿರೀಕ್ಷಿತ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ವ್ಯವಸ್ಥೆಗೋಸ್ಕರ ಅವರು ಬಂದಿದ್ದಾರೆ. ಅದಲ್ಲದೆ ಸರ್ ನಮಗೆ 7.5 ಲಕ್ಷ ಈಗಾಗಲೇ ನಾನು ತಾಲೂಕು ಪಂಚಾಯತ್ನ ಈ ಊರವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ಧನ್ಯವಾದ. ಪಂಚಾಯತಿಯವರಿಗೆ, ಗ್ರಾಮ ಪಂಚಾಯತ್ ಅವರಿಗೆ, ಅಧ್ಯಕ್ಷರಿಗೆ, ಅಧ್ಯಕ್ಷರಿಗೆ 7.5 ಲಕ್ಷದ ಅನುದಾನ ಬಂದಿದೆ. ಮೊನ್ನೆ ಇಂಜಿನಿಯರ್ ಅವರು ಸರ್ ಅಡುಗೆ ಕೊಂಡಿದ್ದಾರೆ ಸರ್, ಅಡುಗೆ ಕೋಣೆಗೆ ಪ್ಲಾನಿಂಗ್ ಮಾಡಿ ಹೋಗಿದ್ದಾರೆ 7.5 ಲಕ್ಷ ಅನುದಾನ. ಹಾಗಾಗಿ ಅದಕ್ಕೆ ನಾನು ವಿಶೇಷವಾಗಿ ತಾಲೂಕು ಪಂಚಾಯತ್ಗೆ ಮತ್ತು ಗ್ರಾಮ ಪಂಚಾಯತ್ಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಷ್ಟು ಹೇಳ್ತಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈಗಾಗಲೇ ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಶ್ರೀಯುತ ಸಾಯಿಶ್ ಚೌಟರ್ ಅವರು, ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್. ನಾನು ಸರ್ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಸರ್, ಈಗ ಸಭೆಯ ಎಲ್ಲ ವೀಕ್ಷಣೆ ಮಾಡಿದ್ದೀರಿ, ಅಭಿಪ್ರಾಯ ಮಂಡಿಸಿ. ನಮ್ಮ 2022-23ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಇವತ್ತು ಪೋಷಕರ ಸಭೆ ನಮ್ಮ ಈ ಶಾಲೆಯಲ್ಲಿ ನಡೀತಿದೆ. ಇದು ಮುಖ್ಯವಾಗಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಜೊತೆಯಲ್ಲಿ ಶಿಕ್ಷಣ ಇಲಾಖೆ, ಅದರೊಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ವೇದಿಕೆಯಲ್ಲಿ ನಮ್ಮ STMCಯ ಅಧ್ಯಕ್ಷರು ಮೊಹಮ್ಮದ್ ಅವರಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಸಾಮಾಜಿಕ ಪರಿಶೋಧನೆಯ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಹರೀಶ್ ಅವರಿದ್ದಾರೆ. ಹೊಸಬೆಟ್ಟೂರು ಗ್ರಾಮ ಪಂಚಾಯತಿಯ ಸದಸ್ಯರಾದ ಅರವಿಂದ್ ಅವರಿದ್ದಾರೆ. ಅದೇ ರೀತಿ ಶಾಲೆಯ ನಮ್ಮ ಮುಖ್ಯ ಶಿಕ್ಷಕರಿದ್ದಾರೆ. ಇಲ್ಲಿ ಭಾಗವಹಿಸಿದಂತಹ ಎಲ್ಲ ಪಾಲಕರು, ಅದರ ಜೊತೆಯಲ್ಲಿ ಈ ಶಾಲೆಯ ಎಲ್ಲ ಶಿಕ್ಷಕಿಯರು, ಪರಿಶೋಧನಾ ತಂಡದ ಸದಸ್ಯರಾದ ಇಬ್ಬರು ಸವಿತಾರವರು, ಅದೇ ರೀತಿ ಮೈಜೂರಿನವರು ಕೂಡ ಇದ್ದಾರೆ. ಇಲ್ಲಿ
ಭಾಗವಹಿಸಿದ್ದೆಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರಿದ್ದಾರೆ. ಅವರಿಗಾಗ್ಬೋದು ಸಾಮಾಜಿಕ ಪರಿಶೋಧನೆಗೆ ಶಾಲೆಗೂ ಕೂಡ ಬರುತ್ತಂತೆ. ಯಾಕಂತ ಹೇಳಿದ್ರೆ ಅವರಿಗೆಲ್ಲ ಗ್ರಾಮ ಪಂಚಾಯತಲ್ಲಿ ಅದೆಲ್ಲ ಸಾಮಾನ್ಯ. ಅಲ್ಲಿ ವರ್ಷಕ್ಕೆ 2 ಸಾರಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ನಡೀತದೆ. ವರ್ಷಕ್ಕೆ 1 ಬಾರಿ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸಿನ ಇದೇ ರೀತಿಯ ಸಭೆ, ಸಾಮಾಜಿಕ ಪರಿಶೋಧನೆ ಸಭೆ ಅಲ್ಲಿ ಪಂಚಾಯತಲ್ಲಿ ನಡೀತದೆ. ಈಗ ಪಂಚಾಯತ್ ಬಿಟ್ಟು ಶಾಲೆಗೆ ಮೊದಲ ವರ್ಷದ ಪದಾರ್ಥದಲ್ಲಿದ್ದೇವೆ ನಾವು. ಇದು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕಿಯರಿಗೆ ಕೂಡ ಇದು ಏನೋ ಒಂದು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ, ಏನೋ ನಮ್ಮ ತಪ್ಪು ಮಾಡಿದ ಹಾಗೆ ಹೇಳ್ತಾರೆ, ಅಥವಾ ಏನೋ ಒಂದು ವರದಿ ಓದಿಕೊಂಡು ಅಲ್ಲಿ ನ್ಯೂನತೆ ಇದ್ದದ್ದನ್ನ ಹೇಳ್ತಾರೆ ಅಂತ ಹೇಳುವಂಥದ್ದು ಸ್ವಲ್ಪ ಆ ಒಂದು ಮನಸ್ಥಿತಿಯಲ್ಲಿ ಇರುವುದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಹೆಚ್ಚಿನ ಶಾಲೆಗಳಲ್ಲಿ ನಮಗೆ ಬಹಳ ಒಂದು ಸಹಕಾರ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಇದೊಂದು ಸರ್ಕಾರದ ಕಾರ್ಯಕ್ರಮ. ಅಲ್ಲಿ ಸರ್ಕಾರ 1 ರೂಪಾಯಿ ಅಲ್ಲಿ ವೆಚ್ಚ ಮಾಡಿದ್ರು ಬೇಕಾದ್ರೆ ಅದನ್ನ ಪರಿಶೋಧನೆ ಅಥವಾ ಎಂಕ್ವೈರಿ ತನಿಖೆಗೆ ಅಂತ ಹೇಳಿ ಅದಕ್ಕೆ ಬೇಕಾದ್ರೆ 1,000 ರೂಪಾಯಿ ಖರ್ಚು ಮಾಡ್ತದೆ. ಅಂತ ಹೇಳಿದ್ರೆ 1 ರೂಪಾಯಿ ಅನುದಾನ ಕೊಟ್ಟಿದ್ದನ್ನ ಎಲ್ಲಿಯಾದ್ರೂ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರೆ ಅದನ್ನ ತನಿಖೆಗೆ ಬೇಕಾದ್ರೆ 1,000 ಖರ್ಚು ಮಾಡ್ತದೆ. ಅಂದ್ರೆ ಎಲ್ಲವನ್ನು ಕೂಡ ಜನರ ತೆರಿಗೆಯ ಹಣ. ಆದ್ದರಿಂದ ಅದು ಪಾರದರ್ಶಕತೆಯಿಂದ ಹೋಗಬೇಕು, ಒಳ್ಳೆ ರೀತಿಯ ವ್ಯಯ ಆಗಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಸಂಕಲ್ಪ. ಈ ನಿಟ್ಟಿನಲ್ಲಿ ಇವತ್ತು ಸಾಮಾಜಿಕ ಪರಿಶೋಧನೆ ಈ ಶಾಲೆಯಲ್ಲಿ 22-23ನೇ ಸಾಲಿನ ಒಂದು ಏನೆಲ್ಲ ಪ್ರಗತಿಯಾಗಿದೆ ಎಂಬುದರ ಬಗ್ಗೆ ಸವಿವರವಾಗಿ ಪಾಲನಾ ವರದಿಯನ್ನ ಕೂಡ ಓದಿದ್ದಾರೆ. ಪ್ರಾಸ್ತಾವಿಕವಾಗಿ ನಮ್ಮ ಹರೀಶ್ರವರು ಕೂಡ ನಿಮಗೆ ಈ ಒಂದು ಸಭೆಯ ಮಹತ್ವದ ಬಗ್ಗೆ ಕೂಡ ಹೇಳಿದ್ದಾರೆ. ಆದ್ದರಿಂದ ಈ ಸಭೆಯ ಉದ್ದೇಶಗಳು ಬಹಳ ಸ್ಪಷ್ಟವಾಗಿದೆ. ಒಂದು, ಭಾಗವಹಿಸುವಿಕೆ. ಈ ಸಭೆ ನಮ್ಮ ಫಲ ನೀಡುವುದು ಯಾವಾಗ ಅಂತ ಹೇಳಿದ್ರೆ ನೀವೆಲ್ಲ ಭಾಗವಹಿಸಿದಾಗ ಮಾತ್ರ. ಪ್ರಾರಂಭದಲ್ಲಿ ನಾವು ಬರುವಾಗ ಸ್ವಲ್ಪ ತಡ ಆಯಿತು. ಯಾಕಂದ್ರೆ ಇವತ್ತು ಸಂವಿಧಾನ ದಿನ, ಪ್ರಮಾಣ ವಚನ ಸ್ವೀಕರಿಸಿ ಇನ್ನೊಂದು ಸಭೆ ಇತ್ತು. ಅದನ್ನು ಮುಗಿಸಿಕೊಂಡು ನಾವು ಇಲ್ಲಿ ಬಂದ್ವಿ. ಹಾಗೆ ಸ್ವಲ್ಪ ಒಂದು ಅರ್ಧ ಗಂಟೆ ತಡವಾಯಿತು. ಬಟ್ ನಮ್ಮ ಅಧ್ಯಕ್ಷರು ಹೇಳಿದ್ರು ಪ್ರಾರಂಭದಲ್ಲಿ ತುಂಬ ಮಂದಿ ಪಾಲಕರು ಬಂದಿದ್ರು ಅಂತೇಳಿ. ನಮಗೆ ಭಾಗವಹಿಸುವಿಕೆ ಇಲ್ಲಿ ಏನಿದೆ, ಈ ಭಾಗವಹಿಸುವಿಕೆಯೇ ಒಂದು ಯಶಸ್ವಿ ಅಂತೇಳಿ ನಾವು ಈ ಒಂದು ಸಭೆಯ ಉದ್ದೇಶ. ಯಾಕಂತ ಹೇಳಿದ್ರೆ ಎಲ್ಲಿ ಭಾಗವಹಿಸುವಿಕೆ, ಜನರ ಭಾಗವಹಿಸುವಿಕೆ ಜಾಸ್ತಿ ಇದೆಯಾ ಅಲ್ಲಿ ಈ ಎಲ್ಲ ಶಾಲೆ ಸ್ವತಂತ್ರವಾಗಿ ನಡೀತದೆ ಎನ್ನುವಂಥದ್ದು ಒಂದು ಕಾರಣ. ಎರಡನೇದಾಗಿ ಇಲ್ಲಿ ಪಾರದರ್ಶಕತೆಯಿಂದ ನಡೀತಿದೆ ಅಂತೇಳಿ. ಪಾರದರ್ಶಕತೆ ಏನು? ಈಗ ನೋಡಿ, ಎಲ್ಲ ವರದಿಯನ್ನ ಓದಿ ಹೇಳಿದ್ರು ಏನೆಲ್ಲ ಬೇಕು, ಏನೆಲ್ಲ ಬೇಡ, ಅಥವಾ ಎಷ್ಟೆಲ್ಲ ಅನುದಾನ ಬಂತು, ಎಷ್ಟು ವಿದ್ಯಾರ್ಥಿಗಳಿದ್ರು, ಎಷ್ಟು ಶಿಕ್ಷಕರಿದ್ರು, ಇಲ್ಲಿ ಆಡಳಿತ ಹೇಗೆ, SDMC ಹೇಗೆ, SDMC ಸಭೆ ನಡೀತದ ಇತ್ಯಾದಿಗಳ ಬಗ್ಗೆ ಒಂದು ಸಭೆಯನ್ನ ವರದಿಯನ್ನ ಹೇಳಿದ್ರು. ಆ ವರದಿಯನ್ನ ಹೇಳ್ಬೇಕಂತ ಹೇಳಿದ್ರೆ ಅಲ್ಲಿ ಪಾರದರ್ಶಕತೆ ಅಂತ ಹೇಳಿದೆ. ಅಲ್ಲಿ ಆ ಒಂದು ಸಭೆ ಆದ್ದರಿಂದ ಮಾತ್ರ ಇಲ್ಲಿ ವರದಿಯಲ್ಲಿ ಬರ್ತದೆ. ಆದ್ದರಿಂದ ಪಾರದರ್ಶಕತೆ ಏನಿದೆ, ಅಥವಾ ಎಷ್ಟು ಹಣವನ್ನ ಅನುದಾನ ಬಂದಿದೆ, ಎಷ್ಟು ಹಣವನ್ನ ಖರ್ಚು ಮಾಡಿದ್ರು ಎನ್ನುವಂಥದ್ದು ಕೂಡ ನಿಮಗೊಂದು ತಿಳಿಯಬೇಕು ಎನ್ನುವಂತ ಒಂದು ವಿಚಾರ ಇಲ್ಲಿದೆ. ಮತ್ತೆ ಮೂರನೇದು, ಬಹಳ ಮುಖ್ಯವಾಗಿ ಎಲ್ಲಿಯಾದ್ರೂ ಒಂದು ಸಮಸ್ಯೆ ಆಯಿತು. ಈಗ ನಮ್ಮ SDMC ಅಧ್ಯಕ್ಷರು ಮತ್ತೆ ಮುಖ್ಯ ಶಿಕ್ಷಕರು ಎಲ್ಲ ಮತ್ತೆ ನೀವು ಕೂಡ ಹೇಳಿದ್ರಿ ಏನೆಲ್ಲ ಬೇಕು ಸರ್ ನಮಗೆ, ಏನೆಲ್ಲ ಈ ಶಾಲೆಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು. ಅದಕ್ಕೆ ಹೇಳುವಂಥದ್ದು ಅಕೌಂಟಬಿಲಿಟಿ ಏನಂತ ಹೇಳಿದ್ರೆ ಉತ್ತರದಾಯಿತ್ವ. ನೀವು ಏನೆಲ್ಲ ಹೇಳ್ತೀರಿ ಅದನ್ನ ನಾವು ಬರೆದುಕೊಂಡು ಸರ್ಕಾರಕ್ಕೆ ಕಳಿಸುವಂತ ಕ್ರಮ. ಈ ಪರಿಶೋಧನೆ, ಸಾಮಾಜಿಕ ಪರಿಶೋಧನೆ ಏನಿದೆ, ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶ ಕೂಡ ಇಷ್ಟೇ. ನೀವು ಇಲ್ಲಿ ಏನೆಲ್ಲ ಇವತ್ತಿನ ಸಭೆಯಲ್ಲಿ ಆಗಿದೆ ಅದನ್ನು ನಾವೆಲ್ಲ ದಾಖಲು ಮಾಡ್ತೇವೆ. ಏನೆಲ್ಲ ನಿಮ್ಮ ಬೇಡಿಕೆ ಇದೆ ಅದನ್ನೆಲ್ಲ ದಾಖಲು ಮಾಡ್ತೇವೆ. ಬಹುಶಃ ಈ ದಾಖಲೆ ಏನಿದೆ, ಈ ದಾಖಲೆ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರಿಗೆ ಹೋಗ್ತದೆ. ಅಲ್ಲಿಂದ ಈ ಶಾಲೆಗೆ ಇಂತಿಷ್ಟು ಬೇಕು, ಈ ಬೇಡಿಕೆ ಬಂದಿದೆ ಅನ್ನುವಂಥದ್ದನ್ನ ಶಿಕ್ಷಣ ಇಲಾಖೆಗೆ ಅವರು ಕಳಿಸ್ತಾರೆ. ಶಿಕ್ಷಣ ಇಲಾಖೆ ಏನ್ ಮಾಡ್ತದೆ, ಇಂತಿಷ್ಟು ಒಂದು ಅನುದಾನ ಅಂತೇಳಿ ಸೇರಿಸಿಕೊಂಡು ಅದನ್ನ ನಮ್ಮ ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ಕಳಿಸ್ತದೆ. ಈ ನಿಟ್ಟಿನಲ್ಲಿ ಇಲ್ಲಿ ಬೇಕಾದಂತಹ, ಯಾಕಂತ ಹೇಳಿದ್ರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ನಮ್ಮ ಇಡೀ ನಮ್ಮ ಜಿಲ್ಲೆಯ ಒಂದು ಉಸ್ತುವಾರಿಯಲ್ಲಿ ನೋಡ್ಕೊಳ್ಳೋದು. ನಿಮ್ಮ DDP ಎಲ್ಲ ಇರ್ಬೋದು, ಅದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರೋದು. ಆದರೆ ಅಭಿವೃದ್ಧಿ ಇರ್ಬೋದು ಅಥವಾ ಇತರ ಅನುದಾನ ಬರುವಂತ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ಕೂಡ ಮೇಲುಸ್ತುವಾರಿ ಬಹಳ ಮುಖ್ಯ. ಆದ್ದರಿಂದ ಈ ಎಲ್ಲ ಇಲಾಖೆಗಳನ್ನ ಸೇರಿಕೊಂಡು ಇವತ್ತು ಸಾಮಾಜಿಕ ಪರಿಶೋಧನೆ ನಡೆಯುವಂಥದ್ದು. ನಿಮ್ಮ ಬೇಡಿಕೆ ಏನಿದೆ ಅದು ಸರ್ಕಾರದ ಮಟ್ಟದಲ್ಲಿ ತಲುಪಿ ಆನಂತರ ಅದಕ್ಕೊಂದು ರೂಪುರೇಷೆಯನ್ನು ಹಾಕಿಸಿ ಈ ಒಂದು ಜಿಲ್ಲಾ ಮಟ್ಟದಿಂದ ಈ ಶಾಲೆಗೆ ತಲುಪಿಸುವಂತ ಒಂದು ವ್ಯವಸ್ಥೆ ಈ ಸಾಮಾಜಿಕ ಪರಿಶೋಧನೆ. ಬಹುಶಃ ಈ ನಿಟ್ಟಿನಲ್ಲಿ ಇವತ್ತಿನ ವರದಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಏನಂತಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ಒಂದು ಮಾತಾಡಿದ್ದಾರೆ. 2022-23ರಲ್ಲಿ ಸಾರಿಗೆ ವ್ಯವಸ್ಥೆಗೆ ಅಂತೇಳಿ ಸರ್ಕಾರ ಹಿಂದೆ ಒಂದು ಸ್ವಲ್ಪ ಅಮೌಂಟ್ ಕೊಡ್ತಿದ್ರು, ಆದ್ರೆ ಈಗ ಅದು ಕೂಡ ಬರ್ತಾ ಇಲ್ಲ. ಆದ್ರೆ
ಹೆಚ್ಚಿನ ಶಾಲೆಗಳಲ್ಲಿ SDMC ಅವರು ಅದನ್ನೊಂದು ರಿಕ್ಷಾದ ವ್ಯವಸ್ಥೆ ಇರ್ಬೋದು, ಬಸ್ಸಿನ ವ್ಯವಸ್ಥೆಯನ್ನು ಇರ್ಬೋದು, ಈ ಗ್ರಾಮೀಣ ಪ್ರದೇಶದಿಂದ ಮಕ್ಕಳನ್ನು ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನ SDMC ಅವರು ಮಾಡ್ತಾರೆ. ಆದ್ರೆ ಅಲ್ಲಿ ಬರುವಂತ ಸಂದರ್ಭದಲ್ಲಿ ರೋಡ್ ಹೇಗಿದೆ, ಕಚ್ಚಾ ರೋಡ ಪಕ್ಕ ರೋಡ ಎನ್ನುವಂಥದ್ದನ್ನ ನಿರ್ಧಾರ ಅಲ್ಲಿ ಕೂಡ ಒಂದು ಮೆನ್ಷನ್ ಮಾಡಲಿಕ್ಕಿದೆ. ಆದ್ರೆ ಅಲ್ಲಿ ಕಚ್ಚಾ ರೋಡ್ ಅಂತ ಹೇಳುವಂತ ಸಂದರ್ಭದಲ್ಲಿ ಪಂಚಾಯತಿಗೆ ಅದನ್ನೊಂದು ಲೆಟರ್ ಅಥವಾ ಪತ್ರದ ಮೂಲಕ ಮನವಿ ಮಾಡಿ ಅದನ್ನ ರಸ್ತೆ ರಿಪೇರಿ ಮಾಡಬೇಕು ಅಂತ ಹೇಳುವಂತದ್ದು ಕೂಡ ಇದೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಎಲ್ಲೂ ಕೂಡ ಅನಾನುಕೂಲ ಆಗಬಾರದು ಎಂಬ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಶೂ ವಿತರಣೆ ಇರ್ಬೋದು, ಯೂನಿಫಾರ್ಮ್ ವಿತರಣೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸುವಂತಹ ಒಂದು ವ್ಯವಸ್ಥೆ ಹೇಗಿದೆ ಎಂಬುದರ ಬಗ್ಗೆ ಕೂಡ ವರದಿಯಲ್ಲಿದೆ. ನಾವು ಶಿಕ್ಷಕರ ವಿಚಾರಕ್ಕೆ ಬರುವುದಾದ್ರೆ ಆ ಸಂದರ್ಭದಲ್ಲಿ ಇದ್ದಂತಹ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಬಹಳ ಕಡಿಮೆ. ಯಾಕಂತ ಹೇಳಿದ್ರೆ ಆಗ ಇದ್ದಿದ್ದು 62 ವಿದ್ಯಾರ್ಥಿಗಳು 2022-23 ಇದ್ದು ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಆಗ ಶಿಕ್ಷಕರ ಸಂಖ್ಯೆ ಕೂಡ ಕಡಿಮೆ ಇತ್ತು. ಆದ್ರೆ ಪ್ರಗತಿ ಎನ್ನುವಂಥದ್ದು ನಿರಂತರ. ಆದ್ರೆ ಇಲ್ಲಿ ಹೇಗೆ ಪ್ರಗತಿ ಇದೆ ಅಂತ ಹೇಳಿದ್ರೆ ಈಗಿನ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಅದು 98ಕ್ಕೆ ಹೋಗಿದೆ ಅಂತ ಹೇಳಿದ್ರೆ LKG ಮತ್ತು UKG ಎಲ್ಲ ಸೇರಿಸಿದಾಗ ಉತ್ತಮ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಅದರಲ್ಲಿ ಬಹುಶಃ 78 + 18 ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಒಳ್ಳೆ ರೀತಿಯ ಒಂದು ಆ ರೀತಿಯ ಒಂದು ಬೆಳವಣಿಗೆ ಈ ಶಾಲೆಯಲ್ಲಿ ನಡೆದಿದೆ. ಶಿಕ್ಷಕರ ಕೊರತೆ ಇರ್ಬೋದು ಅಥವಾ ಶಿಕ್ಷಕರಿಗೆ ದೈಹಿಕ ಶಿಕ್ಷಕರಿಲ್ಲ ಅಂತ ಹೇಳುವಂತ ಬೇಡಿಕೆಯನ್ನು ಕೊಟ್ಟಿದ್ದೀರಿ. ಅದನ್ನ ಕೂಡ ನಾವು ನಮ್ಮ ನಿರ್ಣಯದಲ್ಲಿ ನಾವು ದಾಖಲು ಮಾಡ್ತೇವೆ. ಅದೇ ರೀತಿಯಲ್ಲಿ ಹೆಚ್ಚಿನ ಶಾಲೆಗಳಲ್ಲಿ ಕಲಾ ಶಿಕ್ಷಕರು ಬೇಕು ಅಂತ ಹೇಳ್ತೇವೆ. ಇಲ್ಲಿ ಅದು ಬರಲಿಲ್ಲ. ಬಟ್ ನಾವು ನಮ್ಮ ಇದರಲ್ಲಿ ಒಂದು ದಾಖಲು ಮಾಡ್ತೇವೆ. ಡ್ರಾಯಿಂಗ್ ಟೀಚರ್ಸ್ ಬೇಕು ಎನ್ನುವಂಥದ್ದು ಕೂಡ. ಅದು ನೀವು ಹೇಳಿದಾಗೆ ಗೈಡ್ಲೈನ್ಸ್ ಇರ್ತದೆ. ಆದ್ರೆ ನಮ್ಗೆ ಗೈಡ್ಲೈನ್ಸ್ ಇಲ್ಲ. ನಾವು ಏನೆಲ್ಲ ನೀವು ಹೇಳ್ತೀರಿ ಅದನ್ನು ನಾವು ಬರ್ಕೊಡ್ತೇವೆ ನಾವು. ಯಾಕಂದ್ರೆ ನಂತರ ಅದು ಎಲ್ಲವನ್ನ ನಾವು ಗೈಡ್ಲೈನ್ಸ್ ಅಲ್ಲಿ ನಾವೇ ಒಂದು ಅದಕ್ಕೆ ಬ್ಯಾರಿಕೇಡ್ ಹಾಕಿದ್ರೆ ಅಥವಾ ಒಂದು ತಡೆಗೋಡೆ ಹಾಕಿದ್ರೆ ಸರ್ಕಾರಕ್ಕೆ ತಲುಪುವುದಿಲ್ಲ ಅದನ್ನು. ಅದಕ್ಕೆ ಇಲ್ಲಿ ಏನಾಗಬೇಕು ಅದನ್ನ ನಾವು ಒಂದು ನಿರ್ಣಯದ ಮುಖಾಂತರ ನಾವು ಕಳಿಸ್ತೇವೆ. ಇನ್ನು ಸಮಗ್ರ ಆಡಳಿತ ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ವರದಿಯನ್ನು ಬಹಳ ವಿವರವಾಗಿ ಓದಿದ್ರು. ಆಡಳಿತಕ್ಕೆ ಬರುವಂತ ಸಂದರ್ಭದಲ್ಲಿ SDMC ಸಭೆ ನಡೀತದ, ತಿಂಗಳಿಗೊಮ್ಮೆ ಆಗ್ತದ. SDMC ಸದಸ್ಯರಲ್ಲಿ 3/4 ಭಾಗದಷ್ಟು ಈ ಒಂದು ಪಾಲಕರಿದ್ದಾರೆ ಅಥವಾ ಅವರಿಗೆ ಒಂದು SDM ಸಭೆಯ ಬಗ್ಗೆ ಒಂದು ಜ್ಞಾನ ಇದೆಯಾ, ಯಾಕೆ ಈ ಸಭೆ ನಡೀತಿದೆ ಎನ್ನುವುದರ ಬಗ್ಗೆ ಜ್ಞಾನ ಇದೆ ಎಂಬುದಕ್ಕೆ ಎಲ್ಲ ಕೂಡ ಒಳ್ಳೆ SDMC ಸದಸ್ಯರು ಪದಾಧಿಕಾರಿಗಳು ಆಗಿನ ಪದಾಧಿಕಾರಿಗಳು ಹೌದು ನಮ್ಗೆ ಇದರ ಬಗ್ಗೆ ಎಲ್ಲ ನಾಲೆಜ್ ಇದೆ ಎನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಆದ್ದರಿಂದ ಇಲ್ಲಿ SDMC ಎನ್ನುವಂಥದ್ದು ಈ ಶಾಲೆಯ ಪರಿಪಕ್ವವಾದ ಒಂದು ಆಡಳಿತವನ್ನು ನಡೆಸುತ್ತಿರುವಂತಹ ಒಂದು ಸಾಧನ. ಅಲ್ಲಿಯ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಅಲ್ಲಿ ಪದಾಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಒಂದು ಸಮರ್ಥರಿದ್ದಾರೆ ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಆ ಶಾಲೆಯ ಒಂದು ಪ್ರಗತಿಯನ್ನು ನಾವು ಕಾಣಬಹುದು. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಆ ಸಂದರ್ಭದಲ್ಲಿ 1 ಲಕ್ಷದ ಸರಿಸುಮಾರು 56 ಲಕ್ಷ ಅನುದಾನ ಬಂದಿದೆ. ಬೇರೆ ಬೇರೆ ವಿಚಾರ ಇರ್ಬೋದು. ಯಾಕಂತ ಹೇಳಿದ್ರೆ ಸರ್ಕಾರದಿಂದ 1,000 ಅಥವಾ 2,000 ಬರ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಗೈಡ್ಲೈನ್ಸ್ 2 ಪೇಜ್ ಬರ್ತದೆ. ಇದನ್ನು ಹೇಗೆ ಖರ್ಚು ಮಾಡಬೇಕು, ಯಾವ ರೀತಿ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು ಎನ್ನುವುದರ ಬಗ್ಗೆ ಗೈಡ್ಲೈನ್ಸ್ ಮಾರ್ಗದರ್ಶನ ಬರ್ತದೆ. ಅದರಿಂದ ಇಲ್ಲಿ ಆ ಒಂದು 2,000ನ 10,000ನ ಬಂತು ನಮ್ಮ SDMC ಖಾತೆಗೆ ಅಥವಾ HM ಅವರ ಖಾತೆಗೆ ಜಮೆ ಆಯಿತು ಅಂತ ಹೇಳುವ ಸಂದರ್ಭದಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ವ್ಯಯ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಗೈಡ್ಲೈನ್ಸ್ ಪ್ರಕಾರನೇ ಅದನ್ನ ವ್ಯಯ ಮಾಡಬೇಕು. ಬಹುಶಃ ಆ ಸಂದರ್ಭದಲ್ಲಿ 1,56,000 ರೂಪಾಯಿಯನ್ನು ಕೂಡ ಅದು ಬೇರೆ ಬೇರೆ ಅದು ನಮ್ಮ ಇವರು ಕಲ್ಚರಲ್ ಸಂಸ್ಕೃತಿ ಇಲಾಖೆಯವರು ಕೊಟ್ಟಿರ್ಬೋದು. ಅದೇ ಈ ರೀತಿಯಲ್ಲಿ ಅವರು ಕೊಡ್ಬೇಕಂತ ಅದೇ ಒಂದು ಪರ್ಪಸ್ಗೆ ಅವರು ಕೊಡ್ತಾರೆ. ಆ ರೀತಿಯಲ್ಲಿ ಅದಕ್ಕೆ ವ್ಯಯ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ವ್ಯಯ ಮಾಡಿದ್ದು ಅಥವಾ ವೆಚ್ಚ ಮಾಡಿದ್ದು ಕೂಡ ಸಮರ್ಪಕವಾಗಿ ವೆಚ್ಚ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಬಹುಶಃ ಬೇರೆ ಬೇರೆ ಒಂದು ವಿಚಾರದಲ್ಲಿ ಈ ಶಾಲೆ ಉತ್ತಮವಾದ ಒಂದು ವರದಿಯಲ್ಲಿ ಉತ್ತಮವಾದ ಒಂದು ಪ್ರಗತಿಯನ್ನು ಕಂಡಿದೆ. ಕೊನೆಯದಾಗಿ ನಿಮ್ಮ ಪಾಲಕರು ಮತ್ತು ಶಿಕ್ಷಕರು SDMC ಅಧ್ಯಕ್ಷರು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದು ಶಿಕ್ಷಕರ ಕೊರತೆ ಇರ್ಬೋದು, ಹೈಸ್ಕೂಲ್ ಬೇಕು ಎನ್ನುವಂಥ ಒಂದು ಬಹಳ ದೊಡ್ಡ ಒಂದು ಬೇಡಿಕೆ ಇಟ್ಟಿದ್ದೀರಿ. ಅದನ್ನು ಕೂಡ ನಾವು ಖಂಡಿತವಾಗಿಯೂ ನಮ್ಮ ಒಂದು ಇವತ್ತಿನ ನಿರ್ಣಯ ಏನಿದೆ ಸರ್ಕಾರಕ್ಕೆ ಕೊಟ್ಟುವಂಥದ್ದನ್ನು ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಈಗ ಸಿದ್ದಗಟ್ಟೆ ಎನ್ನುವಂಥದ್ದು ಕೂಡ ಬಂಟ್ವಾಳ ತಾಲೂಕು ಆಗಿಬಿಟ್ಟಿದೆ. ನಮ್ಮ ಮೂಡಬಿದಿರೆ ತಾಲೂಕು ಇರುವುದಿಲ್ಲ. ಆದರೆ ಇಲ್ಲಿಗೆ ಹತ್ತಿರನೇ ಬೇಕು ಅಂತ ಹೇಳುವಂಥ ನಿಮ್ಮ ಬೇಡಿಕೆ ಏನಿದೆ ಖಂಡಿತವಾಗಿ ನಾವು ಅದನ್ನು ದಾಖಲೆ ಮಾಡ್ತೇವೆ. ಅದನ್ನು ಇನ್ನು ನಮ್ಮ SDMC ಅಧ್ಯಕ್ಷರು ಕೊಠಡಿಗಳ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. 4 ಕೊಠಡಿಗಳು ಬೇಕು ಅಂತೇಳಿ ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ
ಮಕ್ಕಳ ಸಂಖ್ಯೆ ಒಂದು ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ಕೊಠಡಿಗಳ ಸಂಖ್ಯೆಗೆ ಅವಶ್ಯಕತೆ ಇರ್ತದೆ. ಇನ್ನು ಈ ಶಾಲೆಗೆ ಇಂಗ್ಲಿಷ್ ಮೀಡಿಯಂನ ಅವಶ್ಯಕತೆ ಇದೆ ಅಂತೇಳಿ ಹೇಳುವಂಥದ್ದನ್ನು ಕೂಡ ನಮ್ಮ SLC ಅಧ್ಯಕ್ಷರು ಮುಖ್ಯ ಶಿಕ್ಷಕರು ಹೇಳಿದರು. ಅದನ್ನು ಕೂಡ ನಾವು ದಾಖಲೆ ಮಾಡಿದ್ದೇವೆ. ಮೈದಾನವನ್ನ ಸಮರಸಗೊಳಿಸುವ ಬಗ್ಗೆ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಅದು ಕಳೆದ ಬಾರಿ ನಾವೊಮ್ಮೆ ವಿಸಿಟಿಂಗ್ ಕೊಟ್ಟಾಗ ಅಧ್ಯಕ್ಷರೇ ಅದರ ಬಗ್ಗೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಮಳೆಗಾಲದಲ್ಲಿ ಈ ಗ್ರೌಂಡ್ ಏನಿದೆ ಅದು ತುಂಬಾ ತುಂಬಿರ್ತದೆ ಅಂತ ಹೇಳುವಂಥದ್ದು. ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ನಾವು ಪಂಚಾಯತ್ನ ಸದಸ್ಯರು ಕೂಡ ಇದ್ದಾರೆ, ಅವರಿಗೆ ಕೂಡ ಒಂದು ಮಾತು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಒಂದು ನಮ್ಮ MC ಮಾಡೋರು ಹೇಳಿದ್ರು. ಖಂಡಿತವಾಗಿ ಅವರಿಂದ ಕೂಡ ಆಗಲಿ. ಆದರೆ ನಮ್ಮ ಒಂದು ದಾಖಲೆ ಮಾಡುವಂಥದ್ದು ಏನಿದೆ ನಾವು ಮಾಡ್ತೇವೆ. ನಮ್ಮ ಮುಖ್ಯ ಶಿಕ್ಷಕರು ಹೇಳಿದ ರೀತಿಯಲ್ಲಿ ಕೊಠಡಿಯ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಅದಕ್ಕೆ ಕೂಡ ನಾವು ಪರಿಹಾರ ಲಾಸ್ಟ್ ಟೈಮ್ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೇವೆ. ಕಾರ್ಯನಿರ್ವಹಣಾಧಿಕಾರಿಗಳು ಪತ್ರ ಕೊಟ್ಟು ಅಲ್ಲಿ ಬರುವಂತಹ ಒಂದು 15ನೇ ಹಣಕಾಸು ಇರ್ಬೋದು ಅಥವಾ ಬೇರೆ ಬೇರೆ ಗ್ರಾಂಟ್ಗಳಿರ್ಬೋದು, ಅನ್ಟೈಡೆಡ್ ಗ್ರಾಂಟ್ಗಳಿರ್ಬೋದು, ಅದನ್ನ ಮುಖಾಂತರ ಅಲ್ಲಿ ಏನಾದರೂ ಅನುದಾನ ಉಳಿಕೆ ಆದರೆ ಅದನ್ನ ಭರಿಸಬಹುದು ಎನ್ನುವಂಥದ್ದು ಅದು ಹೆಚ್ಚಿನ ವಿಚಾರ. ಆದರೆ ನಮಗೆ ಬಂದಂತಹ ವಿಚಾರಗಳನ್ನು ನಾವು ಕೂಡ ಅದಕ್ಕೆ ಸರ್ಕಾರಕ್ಕೆ ಮುಟ್ಟಿಸುವಂತದ್ದು ಕಲ್ಪಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಸಭೆ ಉತ್ತಮವಾಗಿ ನಡೆದಿದೆ. ಯಾಕಂತ ಹೇಳಿದ್ರೆ ನಮ್ಮ ಮೂಡಬಿದ್ರೆ ಭಾಗದಲ್ಲಿ ಹೆಚ್ಚಿನ ಶಾಲೆಗಳಿಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಹೆಚ್ಚಿನ ಶಾಲೆಗಳಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿ ಒಂದು ಕೆಲವರಿಗೆ ಇಂಟ್ರೆಸ್ಟ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಮುಖ್ಯ ಶಿಕ್ಷಕರಿಗೆ ಆ ಶಾಲೆಯ ಬಗ್ಗೆ ಪ್ರೀತಿ ಇರ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಜಾಸ್ತಿ ಒಲವಿರ್ತದೆ ಆ ಶಾಲೆಯ ಬಗ್ಗೆ. ಇನ್ನು ಕೆಲವು ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಮತ್ತೆ SDMC ಅಧ್ಯಕ್ಷರು ಸೇರಿಕೊಂಡು ಶಾಲೆಯ ಪ್ರಗತಿಯನ್ನು ಕಾಣ್ತಾರೆ. ಆದ್ದರಿಂದ ಇದು 3ನೇ ಘಟಕರಿಗೆ ಸೇರಿದಂತೆ ಇದು ಶಾಲೆ. ಇಲ್ಲಿ ಮುಖ್ಯ ಶಿಕ್ಷಕರಿಗೂ ಈ ಶಾಲೆಯ ಬಗ್ಗೆ ಒಂದು ಪ್ರೀತಿ ಅಭಿಮಾನ ಇದೆ. ನಮ್ಮ SDMCಯ ಅಧ್ಯಕ್ಷರಿಗೂ ಕೂಡ ಈ ಶಾಲೆಯ ಬಗ್ಗೆ ಪ್ರೀತಿ ಅಭಿಮಾನ ಇದೆ. ಈ ಶಾಲೆಯ ಬೇರೆ ಬೇರೆ ದಾನಿಗಳಿಂದ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂತಹ ಅನುದಾನವನ್ನ ತಂದು ಅವರಿಂದ ಇಲ್ಲಿ ಶಾಲೆಯ ಅಭಿವೃದ್ಧಿಯನ್ನ ಮಾಡುವ ಹಾಗೆ ಅವರನ್ನು ಶ್ರಮಿಸ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ಈ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಬೇರೆ ಬೇರೆ ವರದಿಗಳ ನೀಡಿದಂಥ ಸಂದರ್ಭದ ಇರ್ಬೋದು, ಉತ್ತಮ ರೀತಿಯ ಒಂದು ಶಾಲೆ ಪ್ರಗತಿಯಲ್ಲಿದೆ ಎನ್ನುವಂತಹ ಒಂದು ವರದಿ ಹೇಳ್ತದೆ. ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು, SLC ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರು, ಎಲ್ಲ ಅದರ ಪದಾಧಿಕಾರಿಗಳು, ನಮ್ಮ ಮುಖ್ಯ ಶಿಕ್ಷಕರು ಮತ್ತೆ ಶಿಕ್ಷಕ ವೃಂದದವರು ಈ ಶಾಲೆಗೆ ಶ್ರಮಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ನಮಗೆ ಒಂದು ಮೇಲ್ಭಾಗಕ್ಕೆ ಅಥವಾ ಮೇಲ್ಮಟ್ಟಕ್ಕೆ ಇದನ್ನ ತೋರಿಸಿ ಕೊಟ್ಟಿದ್ದಾರೆ ಅವರು. ಈ ನಿಟ್ಟಿನಲ್ಲಿ ಇವತ್ತಿನ ಸಭೆ ಯಶಸ್ವಿಯಾಗಿದೆ ಅಂತ ಹೇಳಿ ಹೇಳುತ್ತಾ ಮಗನೊಮ್ಮೆ ಇಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಶಿಕ್ಷಕಿಯರು, ನಮ್ಮ ಪಾಲಕರು ಮತ್ತೆ ಅದರ ಜೊತೆಯಲ್ಲಿ SDMCಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಮುಖ್ಯ ಶಿಕ್ಷಕರು, ಅದರ ಜೊತೆಯಲ್ಲಿ ಶಿಕ್ಷಕಿಯರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರನ್ನ ಮತ್ತು ನಮ್ಮ ಸಾಮಾಜಿಕ ಪರಿಶೋಧನೆಯ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನೂ ಉತ್ತಮವಾದ ಅಭಿವೃದ್ಧಿಯಲ್ಲಿ ನಿಮ್ಮ ಬೇಡಿಕೆ ಏನಿದೆ ಅದನ್ನ ಸರ್ಕಾರಕ್ಕೆ ಕಳಿಸುವಂತ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಮಾತನಾಡುತ್ತೇನೆ. ಧನ್ಯವಾದಗಳು ಸರ್. ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಶಾಲೆ ಬಗ್ಗೆ ಬಹಳ ಮೆಚ್ಚುಗೆ ಮಾತುಗಳನ್ನು ಆಡಿದ್ದೀರಿ. ಮತ್ತೆ ಇಲ್ಲಿ ಏನು ನೀವು ಮಂಡಿಸಿದ್ದೀರಿ ಅದನ್ನು ಮೇಲ್ಮಟ್ಟಕ್ಕೆ ಕೊಂಡೋಗ್ತಾರೆ ಅನ್ನುವಂತಹ ಮಾತುಗಳನ್ನು ಆಡಿದ್ದೀರಿ. ಆ ವಿಶ್ವಾಸವನ್ನು ನಾವು ಉಳಿಸ್ಕೊಂಡಿದ್ದೇವೆ ಸರ್. ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿಕೊಂಡು ಕಾರ್ಯಕ್ರಮದ ಮುಂದಿನ ಅಂಗವಾಗಿ ವಂದನಾ ಈ ಒಂದು ಸಭೆಯ ಮೂರನೇ ದಿನ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಪಂಚಾಯತ್ ಶ್ರೀಯುತ ಸಾಯಿಶ್ ದೇವತಾರ್ ಅವರಿಗೆ ಈ ಸಭೆಯ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದ ವ್ಯವಸ್ಥಾಪಕರು ತಾಲೂಕು ಪಂಚಾಯತ್ನ ಸಾಮಾಜಿಕ ಪರಿಶೋಧನೆಯ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಶ್ರೀಯುತ ಹರೀಶ್ ಜಿ ಅವರಿದ್ದಾರೆ. ಇವರು ಕೂಡ ಮೊನ್ನೆಯಿಂದ ಕಾಲ್ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ತಮಗೂ ಕೂಡ ಈ ಸಂದರ್ಭದಲ್ಲಿ ಇನ್ನೊಂದು ಸಭೆಗೆ ನಮಗೆ ವಿಶೇಷ ಅತಿಥಿಯಾಗಿ ಇಲ್ಲಿನ ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದರು, ಇಲ್ಲಿಂದ ಉಪಾಧ್ಯಕ್ಷರು ಕೂಡ ಆಗಿದ್ರು ಶ್ರೀಯುತ ರಕ್ಷಣ್ ಪಿಂಟರ್ ಅವರು ನಮ್ಮ ಶಾಲೆಗೆ ಯಾವಾಗಲೂ ಕೂಡ ಸಭೆ ಸಹ ನೀಡ್ತಾ ಇರ್ತಾರೆ. ಈ ಸಭೆಯಲ್ಲಿ ಉಪಸ್ಥಿತರಿದ್ದು ತಮ್ಮ ಕೂಡ ಧನ್ಯವಾದ. ಹಾಗೆಯೇ ನಮ್ಮ SDMC ಅಧ್ಯಕ್ಷರು ಶಾಲೆ ಬಗ್ಗೆ ಯಾವಾಗಲೂ ಕಾಳಜಿ ಇರುವಂಥವರು. ಸುತ್ತಮುತ್ತ 4 ಶಾಲೆಯನ್ನು ಖಾಲಿ ಮಾಡಿ ನೋಡಿದ್ರೆ ಸರ್ಕಾರಿ ಶಾಲೆಗೆ ಬೇಕಾಗುವಂತಹ ಬೇರೆ ಬೇರೆ ಮೂಲದ ಅಭಿವೃದ್ಧಿಗಳನ್ನ ಅಂದ್ರೆ ಗೌರ್ಮೆಂಟಿನ ಜೊತೆಗೆ ಬೇರೆ ಬೇರೆ ದಾನಿಗಳಿಂದ ಸಂಗ್ರಹ ಮಾಡುವಂತಹ ಒಂದು ಶಕ್ತಿ, ಚಾಕಚಕ್ಯತೆ ಇರುವ ಪವರ್ ಇರುವಂಥದ್ದು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬಹಳ ಈ ಸಭೆಯಲ್ಲಿ
ಮಕ್ಕಳಿದ್ದಾರೆ, ಮತ್ತೆ ಎಲ್ಲ ನಿಮ್ಮ ಪೋಷಕರು ಇದ್ದೀರಿ. ನಮ್ದು ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ಅದಕ್ಕೆ ನಿಮ್ಮ ಪಾಲು ಕೂಡ ಬಹಳ ಮುಖ್ಯ ಆಗಿರ್ತದೆ. ನೀವು ಏನು ಹೊಗಳಿದ್ದಾರೆ, ಶಾಲೆಯ ಬಗ್ಗೆ ಹೊಗಳಿರ್ಬೋದು, ಶಿಕ್ಷಕರ ಬಗ್ಗೆ ಹೊಗಳಿರ್ಬೋದು, SDMC ಅವರ ಬಗ್ಗೆ ಹೊಗಳಿರ್ಬೋದು, ಮಕ್ಕಳ ಬಗ್ಗೆ ಹೊಗಳಿರ್ಬೋದು, ಶಿಕ್ಷಣದ ಬಗ್ಗೆ ಹೊಗಳಿರ್ಬೋದು, ಅದರಲ್ಲಿ ಅರ್ಧ ಪಾಲು ನಿಮಗೆ ಹೋಗ್ತದೆ. ನಾವು ಹೇಳಬೇಕು. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಕರೆದಾಗ ಬರ್ತೀರಿ, ಹಾಗೆ ಮುಂದೆ ಕೂಡ ಈ ಕಾರ್ಯಕ್ರಮಕ್ಕೆಲ್ಲ ಬರ್ತೀರಿ ಅಂತ. ಕೆಲವೊಂದು ಬಹುಶಃ ಮೊನ್ನೆ ಆಗಿರುತ್ತೆ, ಕೆಲವೊಂದು ಬರಲಿಲ್ಲ, ಕೆಲವರು ಹೋದ್ರು ಅಂದರೆ ಟೈಮ್ ಲಿಮಿಟಿಂದಾಗಿ ಹೋದ್ರು. ಅದ್ರ ಮುಂದಿನ ದಿನಗಳಲ್ಲಿ ಇನ್ನೂ ಬರ್ತಾರೆ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಇದ್ದೀರಿ, ನೀವು ನಮಗೆ ಶಕ್ತಿ ಅಂತ ಹೇಳ್ತಾ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಹಾಗೆ ನಮ್ಮ ಮುದ್ದು ಮಕ್ಕಳಿದ್ದಾರೆ ಇಲ್ಲಿ, ಕೆಲವು ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ನಲ್ಲಿದ್ದಾರೆ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ. ರಾಷ್ಟ್ರಗೀತೆಯನ್ನು ಹೇಳೋದಕ್ಕಿಂತ ಮುಂಚೆ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ, ಪೋಷಕರಿಗೆ ನೆನಪಿರಲಿ, ಡಿಸೆಂಬರ್ 23ನೇ ತಾರೀಕು. ಮತ್ತೆ ಜಾತಿ ಮಾತಾಡೋದು ಈ ಸಭೆ ಬೇರೆ, ಬೆಳಿಗ್ಗೆ ಬರಬೇಕು, ಪ್ರೋಗ್ರಾಮ್ ಇದೆ. ಮತ್ತೆ ನಾವು ಮೊನ್ನೆ ಮಾರ್ಕೊಟ್ಟಿದ್ದೀವಿ, ನೀವು ಮಾರ್ಕೊಟ್ಟಿದ್ದೀರಿ ನಮಗೆ, ಏನು ಹೇಳಿ, ಸಭಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಗೊತ್ಕೊಳ್ಬೇಕು. ಸಭಾ ಕಾರ್ಯಕ್ರಮ ಅಂದ್ರೆ ಏನು, ಸ್ಟೇಜ್ ಪ್ರೋಗ್ರಾಮ್, ಅತಿಥಿಗಳನ್ನು ಕರೆದು ಮಾತಾಡ್ಲಿಕ್ಕೆ, ಡಾನ್ಸ್ ಶಾಲೆಗೆ ಹೋಗೋದು, ಮತ್ತೆ ಪುನಃ ಇನ್ನೂ ಯಾವ ಡಾನ್ಸ್ ಇದೆ ಆಗ ಬಂದು ಕೂತ್ಕೊಳ್ಳೋದು, ಅದೇ ಮಾಡಿ ಹಾಗೆ ಮಾಡಬೇಡಿ. ನಮ್ಮದೇ ಕಾರ್ಯಕ್ರಮ, ನಮ್ಮ ಮನೆಯ ಕಾರ್ಯಕ್ರಮ ಎಲ್ಲರೂ ಇವರಿಗೆಲ್ಲ ಆಹ್ವಾನ ಮಾಡ್ತೇವೆ. ಮತ್ತೆ ಇವ್ರು ಬಂದಾಗ ಎದ್ದು ಹೋದ್ರು ಅಂತ ಮನೆ ಕೂತಿದ್ರು ಅಂತ ಎದ್ದೋದ್ರು ಅಂತ ಆಗ್ಬಾರ್ದು. ಹಾಗಾಗಿ ಅದನ್ನು ನೆನಪು ಮಾಡ್ತೇವೆ. ಬೆಳಿಗ್ಗೆ ಬಂದವರು ಸಂಜೆವರೆಗೂ ನಮ್ಮೊಟ್ಟಿಗೆ ಇರ್ಬೇಕಿದೆ, ಯಾರ ಮಧ್ಯದಲ್ಲಿ ಹೋಗಬಾರ್ದು. ಮಕ್ಕಳದ್ದು ಡ್ಯಾನ್ಸ್ ಹೇಳಿದ್ದೇವೆ, ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, 2 ಗಂಟೆಯಿಂದ ಸಾಯಂಕಾಲದವರೆಗೂ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಅದಲ್ಲದೆ ಬೇರೆ ಹೊರಗೆ ನಾವು ನಾಟಕ ಕಾರ್ಯಕ್ರಮ ಕೂಡ ಇದೆ. ಅದರ ಇನ್ವಿಟೇಷನ್ ನಿಮಗೆ ತಲುಪಿಸ್ತೇವೆ ಮತ್ತು ಹೇಳ್ತೇವೆ. ಮತ್ತು ಇನ್ನೊಂದು ಸಭೆ ಕರೆಯುವುದಿಲ್ಲ, ನಿಮಗೆ ಮಾಹಿತಿಯನ್ನು ತಲುಪಿಸ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ರಾಷ್ಟ್ರಗೀತೆ ದಯಮಾಡಿ ಎಲ್ಲರೂ ಎದ್ದು ನಿಂತು ಅಟೆನ್ಷನ್